ಪ್ರೋಗ್ರಾಮಿಂಗ್ ಕಲಿಯೋಕ್ಕಿಂತ ಮುಂಚೆ ನೀವು ಕಾನ್ಸೆಪ್ಟ್ ಕಲಿಯಿರಬೇಕು, ಅಂದರೆ ಹೇಗೆ ವರ್ಕ್ ಆಗುತ್ತೆ. ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ನಾನು ಇಲ್ಲಿ BCAಗೆ ಬಂದು ಅಲ್ಲಿಂದ ನಾನು ನಂದು ಕೆರಿಯರನ್ನು ಬಿಲ್ಡ್ ಮಾಡಿದ್ದೆ. ನಮಗೆ ಒಂದು ಟೀಮ್ ಕೊಟ್ಟಿರ್ತಾರೆ, ಓಕೆ, 3 ಮೆಂಬರ್ಸ್ ಆಫ್ ಟೀಮ್ ಹೂ ವಿಲ್ ಬಿ ಡೂಯಿಂಗ್. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ನಾನು ಕಂಪ್ಲೀಟ್ ಆಗಿ ಕೋಡಿಂಗಲ್ಲಿ ಇನ್ವಾಲ್ವ್ ಆದೆ. ಓಕೆ, ಸೊ ಅಲ್ಲಿ ನನಗೆ ಇಂಟ್ರೆಸ್ಟ್ ಬಂತು ಕೋಡಿಂಗಲ್ಲಿ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ, ವಿ ಶುಡ್ ನಾಟ್ ಬಿ ದೇರ್ ಇನ್ ದ ಸೇಮ್, ಅಂದರೆ ಅಲ್ಲೇ ಇರಬಾರ್ದು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ವಿ ಹ್ಯಾವ್ ಟು ಗ್ರೋ, ಸ್ಕಿಲ್ ಸೆಟ್ಟಿಂದ ಗ್ರೋ ಆಗಬೇಕು, ಎಲ್ಲ ಗ್ರೋ ಆಗ್ತಾ ಹೋಗಬೇಕು. ಇನಿಷಿಯಲಿ ಒಂದು ಸ್ಟಾರ್ಟಪ್ ಥ್ರೂ ನನಗೆ ಒಂದು ಇನ್ನೊಂದು ಕ್ಲೈಂಟ್ಸ್ ಥ್ರೂ ನನಗೆ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಸಿಕ್ತು. ಓಕೆ, ಸೊ ಆ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಮಾಡ್ತಿರುವಾಗ ಸೊ ಅವರ ಥ್ರೂ ನನಗೆ ರೆಫರೆನ್ಸ್ ಹೋಯಿತು. ಓಕೆ, ಸಮ್ UK ಒಂದು ಕಂಪನಿಗೆ ಈ ಥರ ಒಂದು ಫ್ರಂಟ್ ಎಂಡ್ ಡೆವಲಪರ್ ಬೇಕು. ನಿಮ್ಮದು ಏನು ಆ್ಯಕ್ಚುಲಿ ಪ್ರಾಜೆಕ್ಟ್, ಅದರಲ್ಲಿ ನಿಮ್ಮದು ರೋಲ್ ಏನು, ನೀವು ಏನು ಮಾಡಿದ್ರಿ, ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಸೊ ಒಂದು ಪ್ರಾಜೆಕ್ಟ್ ಆಯಿತು, ಅದೇ ಥರ ಎಷ್ಟು ಪ್ರಾಜೆಕ್ಟ್ ವರ್ಕ್ ಮಾಡಿದ್ರೆ ಅದೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಹಾಕಬೇಕಾಗುತ್ತೆ. Hey guys, welcome to this podcast series. So I'm really excited for today. ಯಾಕಂದ್ರೆ we have a very interesting guest here. ಕರೆಕ್ಟ್ ಅಲ್ವಾ? ಸೊ ನಾವು ಇದಕ್ಕಿಂತ ಮುಂಚೆನೂ ಪಾಡ್ಕಾಸ್ಟ್ ಮಾಡಿದ್ದೇವೆ, ಬಟ್ ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೇನೆ, ತುಂಬಾ ಓವರ್ವೆಲ್ಮ್ಡ್ ಆಗಿದ್ದೇನೆ. ಯಾಕಂದ್ರೆ ದ ಜರ್ನಿ ಸ್ಟಾರ್ಟೆಡ್ ಟುಗೆದರ್. ಇವತ್ತಿನ ಗೆಸ್ಟ್ ಇದು ನಂದು, ಅಂಡ್ ಐ ಹ್ಯಾವ್ ಸೀನ್ ದ ಥಿಕ್ಸ್ ಅಂಡ್ ಥಿನ್ಸ್ ಇನ್ ವಿಚ್ ಅವರ್ ಬಿಲವ್ಡ್ ಗೆಸ್ಟ್ ವೆಂಟ್ ಥ್ರೂ. ಸೊ ಇಫ್ ಯು ಆರ್ ಆಸ್ಪೈರಿಂಗ್ ಟು ಬಿಕಮ್ ಅ ಫ್ರೀಲಾನ್ಸ್ ಡೆವಲಪರ್, ಹಾಗೂ ಇಲ್ಲದಿದ್ರು ನೀವು ಸೆಲ್ಫ್ ಟಾಟ್ ವೆಬ್ ಡೆವಲಪರ್ ಆಗಿ ಮೇಲೆ ಬರಬೇಕು ಅಂತ ನೋಡ್ತಾ ಇದ್ದಿದ್ರೆ, ಇವತ್ತಿದು ಕಾಂಟೆಂಟ್ ವಿಲ್ ಬಿ ಅನ್ ಅಬ್ಸಲ್ಯೂಟ್ ಗೋಲ್ಡ್ ಡಸ್ಟ್. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಇನ್ ಟು ದ ಪಾಡ್ಕಾಸ್ಟ್. ಸೊ ದೀಕ್ಷಿತ್, ನನಗಂತೂ ನಿಮ್ ಬಗ್ಗೆ ಗೊತ್ತಿದೆ, ಬಟ್ ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಒಂದು ನಿಮ್ ಬ್ರೀಫ್ ಆಗಿರುವಂತ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ? ಶೋರ್. ಸೊ ಓವರ್ ಆಲ್ ನನಗೆ ಅರೌಂಡ್ 7+ years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಕ್ವಾಲಿಫಿಕೇಶನ್ ಬಂದು ನಾನು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿದ್ದೇನೆ. ಸೊ ಆಲ್ಸೋ ಐ ಹ್ಯಾವ್ ಡನ್ ದ ಬ್ಯಾಚುಲರ್ಸ್ ಇನ್ BCA ಮಾಡಿದ್ದೇನೆ. ಸೊ ಕಮಿಂಗ್ ಟು ಟೆಕ್ ಸ್ಟ್ಯಾಕ್, ಐ ಆಮ್ ವೆಲ್ವರ್ಸ್ ಇನ್ PHP ಸ್ಟ್ಯಾಕ್, ದಟ್ಸ್ ಕಾಲ್ ಲ್ಯಾಂಪ್ ಸ್ಟ್ಯಾಕ್ ನಾವು ಹೇಳ್ತೇವೆ, ಹಾಗೂ ಜಾವಾಸ್ಕ್ರಿಪ್ಟ್ ಸ್ಟ್ಯಾಕ್, ನಾರ್ಮಲಿ ವಿ ಕಾಲ್ ಇಟ್ ಆಸ್ ಅ ಮನ್ ಸ್ಟ್ಯಾಕ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾನು ಓವರ್ ಆಲ್ 7+ years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ಫ್ರೀಲಾನ್ಸರ್ ಆಗಿ ನಾನು ವರ್ಕ್ ಮಾಡಿದ್ದೇನೆ. ಸೊ ನೀವು ಬರೀ ಫ್ರೀಲಾನ್ಸಿಂಗ್ ಮಾತ್ರ ಅಲ್ಲ 9 to 5 ಜಾಬ್ಸ್ ಮಾಡಿದ್ದೀರಲ್ಲ? ಎಸ್, ಆ್ಯಕ್ಚುಲಿ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಫ್ರೀಲಾನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನ್ನ ಕೆರಿಯರನ್ನು 9 to 6 ಜಾಬ್ ಕೂಡ ನಾನು ಮಾಡಿದ್ದೇನೆ. ಸೊ ಟುಗೆದರ್ ನಾನು 9 to 6 ಜಾಬ್ ಕೂಡ ಮಾಡ್ತಾ ಇದ್ದೆ, ಫ್ರೀಲಾನ್ಸಿಂಗ್ ಕೂಡ ಮಾಡ್ತಾ ಇದ್ದೆ. ಲೈಕ್ ಐ ಯೂಸ್ ಟು ಮ್ಯಾನೇಜ್ ಎರಡು ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಬೇಸಿಕಲಿ ದೀಕ್ಷಿತ್, ಈ ಪಾಡ್ಕಾಸ್ಟ್ ಇದು ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಆಡಿಯನ್ಸ್ ಸುಮಾರು ಜನ ಇದ್ದಾರೆ, ರೈಟ್, who wants to aspire to become a web developer, right? So you have 7 years of work experience in web development field, and very importantly you have freelancing experience. And ನನ್ಗೆ ಗೊತ್ತಿರೋ ಪ್ರಕಾರ, ಎಸ್, ನೀವು MCA BCA ಎಲ್ಲ ಮಾಡಿದಿರಿ, ಬಟ್ ಐ ಬಿಲೀವ್ ಯು ಆರ್ ಅ ಸೆಲ್ಫ್ ಟಾಟ್ ಡೆವಲಪರ್ ಆಲ್ಸೋ, ರೈಟ್? ಎಲ್ಲ ನೀವಾಗೆ ಕಲ್ತಿರೋದು, ರೈಟ್? ಸೊ ಆ ರೀತಿ ಇರುವಂತ ಆಡಿಯನ್ಸ್ಗೆ ಒಂದು ನಿಮ್ಮ ಒಂದು ಇವತ್ತಿದು ಇನ್ಫಾರ್ಮೇಶನ್ಸ್ ತುಂಬಾನೇ ವ್ಯಾಲ್ಯೂಬಲ್ ಆಗ್ತದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಸೊ ಅದಕ್ಕೆ ಸ್ವಲ್ಪ ಫ್ರೀಲಾನ್ಸ್ ಇದು ನಿಮ್ದೊಂದು ಜರ್ನಿ ಬಗ್ಗೆ ಹೇಳಿದ್ರೆ ಅದು ನಮ್ಮ ಆಡಿಯನ್ಸ್ಗೆ ತುಂಬಾ, ನನಗೂ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ಇಫ್ ಐ ವಾಂಟ್ ಟು ಸ್ಟಾರ್ಟ್ ಫ್ರೀಲಾನ್ಸಿಂಗ್ ಫ್ರಮ್ ಟುಮಾರೋ, ದಟ್ ವುಡ್ ಬಿ ಮಚ್ ಬೆನಿಫಿಷಿಯಲ್. ಸೊ ಹೇಗೆ ಈ ಫ್ರೀಲಾನ್ಸ್ ಇದು ಥಾಟ್ ಫಸ್ಟ್ ನಿಮ್ಗೆ ಹೇಗೆ ಬಂದದ್ದು ದೀಕ್ಷಿತ್? ಸೊ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾನು BCA ಮಾಡ್ತಾ ಇರುವಾಗ. ಓಕೆ, ಸೊ ನಮಗೆ BCA ಲಾಸ್ಟ್ ಸೆಮಿಸ್ಟರಲ್ಲಿರುವಾಗ ನಮಗೆ ಪ್ರಾಜೆಕ್ಟ್ ಇರುತ್ತೆ ಅಲ್ವಾ? ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ ಮಾಡ್ತಾ ನಾನೊಂದು ಸ್ಮಾಲ್ ವೆಬ್ಸೈಟ್, ಇನಿಷಿಯಲಿ ನಾನು ಒಂದು ಸ್ಮಾಲ್ ವೆಬ್ಸೈಟ್ ಡೆವಲಪ್ಮೆಂಟ್ ಆ ಥರ, ಅಂದರೆ ಡೈರೆಕ್ಟ್ ರೆಫರೆನ್ಸ್ ಥ್ರೂ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಫ್ರೆಂಡ್ಸ್ ಥ್ರೂ ಇಲ್ಲ ನಮ್ಮದು ಫ್ಯಾಮಿಲೀಸ್ ಥ್ರೂ, ಅಂದರೆ ಅವರೇನಾದರೂ ಫ್ಯಾಮಿಲಿ ಅವರು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ನಾನು ಹೇಳಿರ್ತೇನೆ ಅವ್ರ ಹತ್ರ, ನಾನು ಫ್ರೀಲಾನ್ಸ್ ಆಗಿ ವೆಬ್ಸೈಟ್ ಮಾಡಿ ಕೊಡ್ತೇನೆ. ಸೊ ಆ ಥರ ನಾನು ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ. ಜಸ್ಟ್ ಯಾವ ವೆಬ್ಸೈಟ್ ನೀವು ಬಿಲ್ಡ್ ಮಾಡಿದ್ರೆ BCA-ಯಲ್ಲಿರುವಾಗ? ಇನಿಷಿಯಲಿ ನಾನು ಹೇಳ್ಬೋದು, ಒಂದು ನಾರ್ಮಲ್ ಆಗಿ ಒಂದು ಬಿಸ್ನೆಸ್ ಲಿಸ್ಟಿಂಗ್ ಮಾಡೋದು. ಓಕೆ, ಒಂದು ಕಂಪನಿದು ಡೀಟೇಲ್ಸ್ ಹಾಕೋದು, ಇಟ್ಸ್ ವೆರಿ ಸಿಂಪಲ್. ಓಕೆ, ವಿ ಕ್ಯಾನ್, ಅಂದರೆ ಈ ಟೈಮಲ್ಲಿ ಅದು ವೆರಿ ಸಿಂಪಲ್ ವೆಬ್ಸೈಟ್. ನಮಗೆ ಈಗ ಆ ಥರ ಡೆವಲಪ್ ಮಾಡೋದು ಬೇಡ, ಬಟ್ ನಾನು 7 years ಬ್ಯಾಕ್ ನಾವು ಡೆವಲಪ್ ಮಾಡ್ತಾ ಇದ್ವಿ ಆ ಥರ ವೆಬ್ಸೈಟ್. ಸೊ ಸಿಂಪಲ್ ಆಗಿ ಒಂದು ವೆಬ್ಸೈಟ್ ಇಂದ ಸ್ಟಾರ್ಟ್ ಮಾಡಿದ್ದು ನಾನು ಆಕ್ಚುಲಿ ಫ್ರೀಲಾನ್ಸಿಂಗ್ ಜರ್ನಿ ನಂದು ಆ ಥರ ಸ್ಟಾರ್ಟ್ ಮಾಡಿದ್ದೆ. ಗ್ರೇಟ್. ಸೊ ನೀವಾಗ BCA-ದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಅಲ್ಲ, ಸೊ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು ಅಂತಿದ್ರೆ ಹೌ ಡಿಡ್ ಯು ಫಿಗರ್ ಔಟ್ ವಾಟ್ ವೇರ್ ದ ಟೆಕ್ನಾಲಜೀಸ್? ನಿಮಗೆ ಕಾಲೇಜಲ್ಲಿ ಅದು ಅದ್ರ ಬಗ್ಗೆ ನಾಲೆಜ್ ಸಿಕ್ಕಿತ್ತಾ, ಅಲ್ಲ ಯು ಲರ್ನ್ ಇಟ್ ಬೈ ಯೋರ್ ಸೆಲ್ಫ್? ಅಥವಾ ಸೇ ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ ಲಿಸ್ಟಿಂಗ್ ಅಪ್ಲಿಕೇಶನ್ಸ್ ನೀವು ಬಿಲ್ಡ್ ಮಾಡಿದಿರಿ, ಹೌ ಡಿಡ್ ದಟ್ ಐಡಿಯಾ ಕಮ್ ಟು ಯು? ಹೌ ಟು ಬಿಲ್ಡ್ ದಟ್ ಅಪ್ಲಿಕೇಶನ್? ಅಂದ್ರೆ ಆ ಅಪ್ಲಿಕೇಶನ್ ಅನ್ನು ಹೇಗೆ ಬಿಲ್ಡ್ ಮಾಡೋದು ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅಂದ್ರೆ ಐ ಬಿಲೀವ್ ದಟ್ ಇಸ್ ಅ ಕಾಂಬಿನೇಷನಲ್ ಪ್ರಾಜೆಕ್ಟ್ ಆಲ್ಸೋ, ನೀವು ಒಬ್ಬರೇ ಮಾಡಿದ್ದಲ್ಲ ಅಂತ ನಾನು ಭಾವಿಸ್ತೇನೆ. ಬಟ್ ಹೌ ಡಿಡ್ ದಟ್ ಥಾಟ್ ಕಮ್? ವೇರ್ ಕ್ಯಾನ್ ಐ ಸ್ಟಡಿ ದಿಸ್ ಟೆಕ್ನಾಲಜಿ, ಆರ್ ವಾಟ್ ಟೆಕ್ನಾಲಜೀಸ್ ಡಿಡ್ ಯು ಯೂಸ್? ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಶೋರ್. ನಾನಂದ್ರೆ BCA-ಯಲ್ಲಿ ಕಲಿತಾ ಇರುವಾಗ ನಮಗೆ ಕಾಲೇಜಲ್ಲಿ ಇದನ್ನೆಲ್ಲ ಈ ಟೆಕ್ನಾಲಜಿ ಸ್ಟ್ಯಾಕ್ ಎಲ್ಲ ಕಂಪ್ಲೀಟ್ ಆಗಿ ಕಲಿಸ್ತಾ ಇರಲಿಲ್ಲ. ಅದರಲ್ಲಿ ಏನು ಬುಕ್ಸಲ್ಲಿ ಏನುಂಟು ಆಸ್ ಅ ಥಿಯರಿಟಿಕಲ್ ಏನುಂಟು ಅದು ಮಾಡ್ತಾ ಇದ್ರು.
ಸೊ ನಾನು ಈ ಪ್ರಾಜೆಕ್ಟಿಗೆ ಬರುವಾಗ ಅಂದರೆ ನಮಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಇರುತ್ತಲ್ಲ, ಆ ಟೈಮಲ್ಲಿ ನಾನೇ ಸೆಲ್ಫ್ ಲರ್ನ್ ಮಾಡಿದೆ. ಓಕೆ, ನಾನಂದರೆ ಈಗ ಗೂಗಲಲ್ಲಿ ರಿಸರ್ಚ್ ಮಾಡೋದು, ಇಲ್ಲ ಯೂಟ್ಯೂಬಲ್ಲಿ ಹೇಗೆ ಕೋಡಿಂಗ್ ಮಾಡೋದು, ಆ ಥರ ಎಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ನಾನು ಓಕೆ ಈ ಬಿಸ್ನೆಸ್ ಲಿಸ್ಟಿಂಗ್ ಅಂದರೆ ಆ ಟೈಮಲ್ಲಿ ನನಗೆ ಕೂಡ ಅಷ್ಟು ಮಾರ್ಕೆಟ್ ರಿಸರ್ಚ್ ಮಾಡೋ ಅಷ್ಟು ನಾಲೆಜ್ ಕೂಡ ಇರೋದಿಲ್ಲ, ಕರೆಕ್ಟ್ ಅಲ್ವಾ? ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ, ನಂದು ಮೈಂಡಲ್ಲಿ ಏನುಂಟು, ನಂದು ಐಡಿಯೇಷನ್, ಓಕೆ ಬಿಸ್ನೆಸ್ ಲಿಸ್ಟಿಂಗ್ ಅಂದರೆ ಇದು. ಓಕೆ, ಸೊ ಆ ಥರ ಥಿಂಕ್ ಮಾಡಿ ನಮ್ಮದು ಕಸ್ಟಮರ್ ಅವ್ರ ಕ್ಲೈಂಟ್ಸ್ಗೆ ಏನು ಬೇಕು ಆ ಥರ ಥಿಂಕ್ ಮಾಡಿ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದೆ. ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಪ್ರಿಪೇರ್ ಮಾಡಿ ಇನಿಷಿಯಲಿ ನಮಗೆ ಆ ಟೈಮಲ್ಲಿ ನಾವು ನಾರ್ಮಲ್ ಆಗಿ PHP ಸ್ಟ್ಯಾಕ್, ಮೋಸ್ಟ್ ಆಫ್ ದೆಮ್ ತುಂಬ ಮಂದಿ ಯೂಸ್ ಮಾಡ್ತಿದ್ದು PHP ಸ್ಟ್ಯಾಕ್ ಆ್ಯಂಡ್ .NET ಸ್ಟ್ಯಾಕ್. ಓಕೆ, ಬಟ್ ನಾನು PHP ಸ್ಟ್ಯಾಕ್ ಚೂಸ್ ಮಾಡಿದೆ ಯಾಕೆಂದರೆ ನನಗೆ ಅದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅದರಿಂದಾಗಿ ನನಗೆ ತುಂಬ ಈಸಿ ಆಗ್ತಾ ಇತ್ತು. ಓಕೆ, PHP ಸ್ಟ್ಯಾಕ್ ಹಾಗೂ ಓಪನ್ ಸೋರ್ಸ್ ಆಗಿತ್ತು. ಸೊ PHP ಸ್ಟ್ಯಾಕ್ ವಿತ್ MySQL ಮಾಡ್ತಾ ಇದ್ದೆ, ಡೇಟಾಬೇಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಅದು ಟೆಕ್ ಸ್ಟ್ಯಾಕ್ ಚೂಸ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದೆ. ಗುಡ್. ಸೊ ನೀವೀಗ ಇಷ್ಟು ಕಂಪ್ಲೀಟ್ ಮಾಡಿದ್ರಿ. ಸೊ ಐ ಬಿಲೀವ್ ನಮಗೆ ಹೈಯೆಸ್ಟ್ ಬರುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ದೀಕ್ಷಿತ್, ಬೀಟ್ ಅ ಫ್ರೀಲಾನ್ಸರ್ ಆರ್ ಬೀಟ್ ಯು ಆರ್ ವರ್ಕಿಂಗ್ ಇನ್ 9 to 5 ಜಾಬ್, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೆ ಸರ್ ನಾನು, ಬಟ್ ಅದು ನನಗೆ ಕಂಪ್ಲೀಟ್ ಆಗಿ ಒಂದು ಅಪ್ಲಿಕೇಶನ್ ಲೆವೆಲ್ಗೆ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಈಗ ವಾಟ್ ಈಸ್ ಊಪ್ಸ್ ಅಂತ ಕೇಳಿದ್ರೆ ನನಗೆ ಬರುತ್ತೆ, ಬಟ್ ಆ ಊಪ್ಸ್ ಕಾನ್ಸೆಪ್ಟ್ ಅನ್ನು ಒಂದು ಪ್ರಾಜೆಕ್ಟ್ ಅಲ್ಲಿ ತಗೊಂಡು ಬರ್ಲಿಕ್ಕೆ ಬರ್ತಾ ಇಲ್ಲ. ಅಥವಾ ಒಂದು ಫಂಕ್ಷನ್ ನನಗೆ ಡಿಫೈನ್ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್ ಆಗಿರುವಂತ AB ಫಂಕ್ಷನ್ ನನಗೆ ಮಾಡಬಹುದು, ಬಟ್ ಆ ಫಂಕ್ಷನ್ ಅನ್ನು ಒಂದು ಪ್ರಾಜೆಕ್ಟ್ ಗೆ ತಗೊಂಡು ಬರ್ಲಿಕ್ಕೆ ನಂಗೆ ಆಗ್ತಿಲ್ಲ. ಸೊ ಆ ರೀತಿಯಾಗಿರುವಂತಹ ಚಾಲೆಂಜಸ್ ತುಂಬಾನೇ ಸ್ಟೂಡೆಂಟ್ಸ್, ಅಂದ್ರೆ ನೀವು ನಮ್ಮ ಕಮೆಂಟ್ ಸೆಕ್ಷನ್ ನೋಡೋದು ಅಂತಿದ್ರೆ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ತುಂಬಾ ಬಂದಿದೆ. ಸೊ ಇದೇ ಚಾಲೆಂಜಸ್ ನೀವು ಕೂಡ ಫೇಸ್ ಮಾಡಿರಬಹುದು ಅಂತ ನಾನು ಭಾವಿಸ್ತೇನೆ. ನೀವು ನಿಮ್ಮ ಅಪ್ಲಿಕೇಶನ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವಾಗ ಅಥವಾ ನಿಮ್ಮ ಡೆವಲಪ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವಾಗ. ಸೊ ಹೌ ಡಿಡ್ ಯು ಕಮ್ ಓವರ್ ದಿಸ್ ಪರ್ಟಿಕ್ಯುಲರ್ ಚಾಲೆಂಜ್? ಅಂದ್ರೆ ಈ ಒಂದು ಆನ್ಸರ್ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಬಿಕಾಸ್ ನಾನು ಬೀಂಗ್ ಅ ಡೆವಲಪರ್, ಇವನ್ ಐ ಹ್ಯಾಡ್ ದಿಸ್ ಇಶ್ಯೂ, ಐ ಬಿಲೀವ್ ಯು ಆಲ್ಸೋ ವುಡ್ ಹ್ಯಾವ್ ಹ್ಯಾಡ್ ದಿಸ್ ಇಶ್ಯೂ. ಸೊ ಹೌ ಡಿಡ್ ಯು ಕಮ್ ಓವರ್ ದಿಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅ ಕಾನ್ಸೆಪ್ಟ್ ಅಂಡ್ ಅಪ್ಲೈಂಗ್ ಇಟ್ ಟು ಯುವರ್ ಲೆವೆಲ್ ಆಫ್ ಅಪ್ಲಿಕೇಶನ್? ಕರೆಕ್ಟ್. ಸೊ ಇವನ್ ನೀವು ಹೇಳಿದಾಗೆ ನಾನು ವರ್ಕ್ ಮಾಡ್ತಿರುವ, ನಾನು ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತಿರುವಾಗ ಇನಿಷಿಯಲಿ ನಾನು ಫ್ರೆಶರ್ ಆಗಿ ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಸೊ ನಂಗೆ ಕೂಡ ಅದು ಇಶ್ಯೂ ಬರ್ತಾ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಊಪ್ಸ್ ಕಾನ್ಸೆಪ್ಟ್ ಆಸ್ ಎ ಥಿಯರಿಟಿಕಲಿ ನಮಗೆ ಗೊತ್ತುಂಟು, ಊಪ್ಸ್ ಕಾನ್ಸೆಪ್ಟ್ ಈ ಥರ, ರೈಟ್, ಹೌದು. ಬಟ್ ಒಂದು ಪ್ರಾಜೆಕ್ಟ್ ಮಾಡುವಾಗ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಹೋಗ್ತೇವೆ. ವಿ ವಿಲ್ ಡಿಫೈನ್ ದ ಕ್ಲಾಸ್, ಎವ್ರಿಥಿಂಗ್ ನಾವು ಬರೀತೇವೆ. ಬಟ್ ಕೋಡ್ ಬರೆಯುವಾಗ ನಮಗೆ ಅದರದ್ದು ಐಡಿಯಾ ಇರೋದಿಲ್ಲ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಊಪ್ಸ್ ಕಾನ್ಸೆಪ್ಟ್. ನಮಗೆ ಅದರದ್ದು ಐಡಿಯಾ ಇರೋದಿಲ್ಲ. ವಿ ವಿಲ್ ಜಸ್ಟ್ ರೈಟ್ ಪ್ರಾಕ್ಟಿಕಲಿ, ಓಕೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಆ ಥರ. ಸೊ ಹಾಗೆ ಮಾಡ್ತಾ ಇನಿಷಿಯಲಿ ನಾನು ಹಾಗೆ ಸ್ಟಾರ್ಟ್ ಮಾಡ್ತಾ ಬಂದದ್ದು. ದೆನ್ ಆಫ್ಟರ್ ಏನಾಯಿತು ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಇವನ್ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಓಕೆ ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಪರ್ಟಿಕ್ಯುಲರ್ ನಾನು ಪ್ರೋಗ್ರಾಮಿಂಗ್ ಬರೆದೆ. ಓಕೆ, ಒಂದು ಪರ್ಟಿಕ್ಯುಲರ್ ಲಾಜಿಕ್ಗೆ ಒಂದು ಪ್ರೋಗ್ರಾಮಿಂಗ್ ಬರೆದೆ. ಸೊ ಅದರಲ್ಲಿ ಏನಾದರೂ ಇಶ್ಯೂ ಬಂತು, ನಮಗೆ ಏನಾದರೂ ಡಿಫೆಕ್ಟ್ಸ್ ಬಂತು, ಎರರ್ ಬಂತು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎರರ್ ಬಂದಾಗ ನಮಗೆ ಅಲ್ಲಿ ಅದನ್ನು ಡಿಬಗ್ ಮಾಡಲಿಕ್ಕೆ ಗೊತ್ತಿರಬೇಕು, ಕರೆಕ್ಟ್ ಅಲ್ಲ? ಡಿಬಗ್ ಮಾಡಲಿಕ್ಕೆ ಗೊತ್ತಾಗಬೇಕಿದ್ರೆ ನಿಮಗೆ ಆ ಕಾನ್ಸೆಪ್ಟ್ ಯಾವ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಸೊ ಯಾವಾಗ ಹೇಗೆ ಬರೆದಿದ್ದೀರಾ, ಸೊ ಅದು ನಿಮಗೆ ಗೊತ್ತಾಗಬೇಕು. ಸೊ ಆ ಟೈಮಲ್ಲಿ ನೀವು ಎಂಟೈರ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಓಕೆ, ಈಗ ಕ್ಲಾಸ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀರಾ, ಫಂಕ್ಷನಲ್ ಯೂಸ್ ಮಾಡಿದ್ದೀರಾ, ಸೊ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದಿದ್ದರೆ ನಿಮಗೆ ಡಿಬಗ್ ಮಾಡಲಿಕ್ಕೆ ಆಗೋದಿಲ್ಲ. ಎರರ್ ಫಿಕ್ಸ್ ಮಾಡಬೇಕಾದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ, ಲೈನ್ ಬೈ ಲೈನ್ ಕೋಡ್ ಎಕ್ಸಿಕ್ಯೂಷನ್ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು. ಆ ಟೈಮಲ್ಲಿ ನೀವು ಕಲಿಬೇಕಾಗುತ್ತೆ. ಅಂದರೆ ಓಕೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಸೊ ಈ ಕೋಡಲ್ಲಿ ಆ ಕಾನ್ಸೆಪ್ಟ್ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಅದು ನಿಮಗೆ ಆ ಟೈಮಲ್ಲಿ ಹಾಗೆ ಸಹ you can understand. ಅದೊಂದು ವೇ ಹೇಳ್ಬೋದು ನಾನು. So I believe getting into errors is most important. I believe because ನಾನು ಕೂಡ ಫಿಗರ್ ಔಟ್ ಮಾಡಿರುವಂತ ವಿಷಯ ಅಂತ ಹೇಳಿದ್ರೆ, you have to get into errors or else you won't learn when it comes to programming. So either you should know nothing about programming or you should know something about programming. ಅದರ ನಡುವಲ್ಲಿ ಬಂದ್ರೆ is where the problem comes. You only understand the concepts and not understanding about the project. Beautiful answer, Dikshit. So let's move on. So ಒಂದು ಜರ್ನಿ ಬಗ್ಗೆ ಹೇಳಿದ್ರ, ನೌ ಐ ವಾಂಟ್ ಟು ನೋ ಆರ್ ಅವರ್ ಯೂಸರ್ಸ್ ವಾಂಟ್ ಟು ನೋ, ಹೌ ಡಿಡ್ ಯು ಲ್ಯಾಂಡ್ ಆನ್ ಯುವರ್ ಫಸ್ಟ್ ಫ್ರೀಲಾನ್ಸ್ ಪ್ರಾಜೆಕ್ಟ್? ಅಂದ್ರೆ ನಾನು ಫ್ರೀಲಾನ್ಸರ್ ಆಗ್ತೇನೆ ಅಂತ ತುಂಬಾ ಜನರಿಗೆ ಆಸೆ ಇರುತ್ತೆ, ಬಟ್ ಆ ಪ್ರಾಜೆಕ್ಟ್ ಹೇಗೆ ಸಿಕ್ಕುದು ಅಥವಾ ಆ ಪ್ರಾಜೆಕ್ಟ್ ನಾವು ಹೇಗೆ ಹಂಟ್ ಮಾಡಬಹುದು, ಆದ್ರೆ ಆ ಪ್ರಾಜೆಕ್ಟ್ ಹೇಗೆ ನಾವು ಆ ಕಡೆಗೆ ಹೋಗಬೇಕು ಎಂಬುದಾಗಿ ಒಂದು ಕನ್ಫ್ಯೂಷನ್ಸ್ ಇರಬಹುದು. ಸೊ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಡಿಡ್ ಯು ಗೆಟ್ ಯುವರ್ ಫಸ್ಟ್ ಫ್ರೀಲಾನ್ಸ್ ಪ್ರಾಜೆಕ್ಟ್ ಅಂಡ್ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬಿಹೈಂಡ್ ಇಟ್? ಶೋರ್. ನಂದು ಫಸ್ಟ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ ನನಗೆ ಹೇಗೆ ಸಿಕ್ಕಿದೆ ಅಂದರೆ, ಸೊ ಇಟ್ ಈಸ್ ಥ್ರೂ ನನ್ನ ರೆಫರೆನ್ಸ್ ಥ್ರೂ. ಓಕೆ, ನಂದು ಕನೆಕ್ಷನ್ ಏನು ಬಿಲ್ಡ್ ಮಾಡಿದ್ದೇನೆ, ಫ್ರೆಂಡ್ಸ್, ಫ್ಯಾಮಿಲಿ. ಜಸ್ಟ್ ಟು ಬ್ರೇಕ್ ಇಟ್ ಡೌನ್, ಹೌ ಡಿಡ್ ಯು ಬಿಲ್ಡ್ ದಟ್ ಕನೆಕ್ಷನ್ ಅಟ್ ದ ಫಸ್ಟ್ ಪ್ಲೇಸ್? ಅಂದ್ರೆ ನಿಮಗೆ ಸಿಗಬೇಕು ಅಂತ ಕನೆಕ್ಷನ್ಸ್ ಇರಬೇಕು. ಹೌದು, ಎನಿ ಸೋಷಿಯಲ್ ಮೀಡಿಯಾ ಆರ್ ಸಮಥಿಂಗ್ ಇಸ್ ದಟ್ ವೇ? ಇಲ್ಲ, ಇನಿಷಿಯಲ್ ನಾನು ಸ್ಟಾರ್ಟ್ ಮಾಡುವಾಗ ಯಾವುದು ಸೋಷಿಯಲ್ ಮೀಡಿಯಾ ಆಗಲಿ, ಎನಿ ಜಾಬ್ ಪ್ಲಾಟ್ಫಾರ್ಮ್, ರಿಲೇಟೆಡ್ ಪ್ಲಾಟ್ಫಾರ್ಮ್ ಎಲ್ಲಿ ಕೂಡ ನಾನು ಅಪ್ಲೋಡ್ ಆನ್ಲೈನ್ ಪೋರ್ಟ್ಫೋಲಿಯೋ ಏನೂ ಮಾಡಲಿಲ್ಲ. ಎಲ್ಲ ಆಫ್ಲೈನ್ ಆಗಿ ಸಿಕ್ಕಿತ್ತು. ಎಲ್ಲ ಆಫ್ಲೈನ್ ರೆಫರೆನ್ಸ್ ಥ್ರೂ ನನಗೆ ಇನಿಷಿಯಲಿ ಪ್ರಾಜೆಕ್ಟ್ಸ್ ಏನು ಸಿಕ್ಕಿದೆ, ಎಲ್ಲ ಆಫ್ಲೈನ್ ಪ್ರಾಜೆಕ್ಟ್ ಥ್ರೂ.
ಸೊ ಅದೇಗೆ ಅಂದರೆ ನಾನು ಎಲ್ಲ ನನ್ನ ಫ್ರೆಂಡ್ಸನ್ನು ರೀಚ್ ಔಟ್ ಆಗ್ತಿದ್ದೆ. ಓಕೆ, ನಾನು ಡೈರೆಕ್ಟ್ಲಿ ಅವರಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಓಕೆ, ಅವರಿಗೆ ಟೆಕ್ಸ್ಟ್ ಮಾಡಿ ಯಾವುದಾದ್ರೂ ನಿಮಗೆ ರೆಫರೆನ್ಸ್, ಯಾವುದಾದ್ರೂ ನಿಮಗೆ ಪ್ರಾಜೆಕ್ಟ್ಸ್ ಇದ್ದರೆ ನಾನು ಮಾಡಿಕೊಡ್ತೇನೆ. ಸೊ ಆ ಥರ ಸಿಗ್ತಾ ಇತ್ತು ನನಗೆ ಪ್ರಾಜೆಕ್ಟ್. ಇನಿಷಿಯಲ್ ಆಗಿ ನನಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಇದು ಅಂದರೆ ನಮಗೆ ಒಂದು ರಿಲೇಟೆಡ್ ಟು ಅಕೌಂಟ್ಸ್ ಅಂತ ಹೇಳ್ಬೋದು, ಬಿಲ್ಲಿಂಗ್ ಅಪ್ಲಿಕೇಶನ್. ಇಟ್ಸ್ ನಾಟ್ ಅಡ್ವಾನ್ಸ್ ಅಂತ ಅಲ್ಲ, ಆ ಟೈಮಲ್ಲಿ ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಇರಲಿಲ್ಲ. ನಾರ್ಮಲ್ ಆಗಿ ಅವರದು ಬಿಲ್ಲಿಂಗ್ ಅಕೌಂಟೆಬಿಲಿಟಿ ನೋಡಲಿಕ್ಕೆ ಮತ್ತು ಅವರದ್ದು ಇನ್ವೆಂಟರಿ ನೋಡಲಿಕ್ಕೆ. ಸೊ ಆ ಥರ ಒಂದು ಸ್ಮಾಲ್ ಅಪ್ಲಿಕೇಶನ್ ಸಿಕ್ಕಿತ್ತು. ಸೊ ಅದನ್ನು ಕೂಡ ನಾನು PHP ಯಲ್ಲೇ ಮಾಡಿದೆ ಇನಿಷಿಯಲಿ. ಆ ಟೈಮಲ್ಲಿ ನಾನು PHP ಯಲ್ಲಿ ಸ್ಕಿಲ್ ಸೆಟ್ ನಂದು ಅದರಲ್ಲಿ ಒಳ್ಳೆದಿದ್ದರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ಅದಕ್ಕಾಗಿ ನಾನು PHP ಸ್ಟ್ಯಾಕ್ ಯೂಸ್ ಮಾಡಿ ನಾನು ಆ ಪ್ರಾಜೆಕ್ಟ್ ಅನ್ನು ಮಾಡಿದ್ದು. PHP ಆ್ಯಂಡ್ MySQL. ಇಲ್ಲ, ಅದು ಕೋರ್ PHP ಅಲ್ಲಿ ಮಾಡಿದೆ. ಇನಿಷಿಯಲಿ ನಾನು ಯಾವುದು ಪ್ರಾಜೆಕ್ಟ್ ಮಾಡಿದೆ ಅದೆಲ್ಲ ಕೋರ್ PHP ಅಲ್ಲಿ ಮಾಡಿದೆ. ಓಕೆ, ಸೊ ಹಾಗೆ ನಾನು ರೀಚ್ ಔಟ್ ಆಗ್ತಿದ್ದೆ ಥ್ರೂ ಫ್ರೆಂಡ್ಸ್ ಆರ್ ಥ್ರೂ ಫ್ಯಾಮಿಲಿ. ಓಕೆ, ಆ ಥ್ರೂ ನನಗೆ ಕ್ಲೈಂಟ್ಸ್ ಅನ್ನು ಅಂದರೆ ಡೈರೆಕ್ಟ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಸೊ ಕ್ಲೈಂಟ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡುವಾಗ ದೇ ಯೂಸ್ ಟು ಆಸ್ಕ್. ಓಕೆ, ಇನಿಷಿಯಲಿ ಕ್ಲೈಂಟ್ ಏನು ನೋಡ್ತಿದ್ರು ಅಂದರೆ ಲೋಕಲ್ ಕ್ಲೈಂಟ್ಸ್. ಇಟ್ಸ್ ಅಂದರೆ ದೊಡ್ಡ ಕ್ಲೈಂಟ್ ಏನಿಲ್ಲ, ಮಂಗಳೂರಿನವರೇ ಲೋಕಲ್ ಕ್ಲೈಂಟ್ಸ್ ಅಂತ ಹೇಳ್ತೇವೆ. ಚಿಕ್ಕ ಈಗ ಶಾಪ್ ಅವರು ನಮಗೆ ಹೀಗೆ ಬೇಕು ಹಾಗೆ ಬೇಕು ಅಂತ ಹೇಳ್ತಾರೆ. ಸೊ ಆವಾಗ ನಾನು ಏನು ಮಾಡ್ತಿದ್ದೆ, ಪ್ರಾಜೆಕ್ಟನ್ನು ಬಿಡ್ತಾ ಇರಲಿಲ್ಲ. ಓಕೆ, ಸೊ ನಾನು ಏನಿದೆ, ಓಕೆ ಪ್ರಾಜೆಕ್ಟ್ ಮಾಡಿ ಕೊಡ್ತೇನೆ, ಕಾಸ್ಟ್ ನನಗೆ ಮ್ಯಾಟ್ರ್ ಆಗೋದಿಲ್ಲ. ಇನಿಷಿಯಲಿ ಎಕ್ಸ್ಪೀರಿಯನ್ಸ್ ಬೇಕಿತ್ತು ನನಗೆ. ಓಕೆ, ನನಗೆ ಬೇಕಾದದ್ದು ಎಕ್ಸ್ಪೀರಿಯನ್ಸ್, ನನಗೆ ಮಾಡಿ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಕಾಸ್ಟ್ ಮ್ಯಾಟ್ರ್ ಆಗೋದಿಲ್ಲ. ಸೊ ನಾನು ಪ್ರಾಜೆಕ್ಟ್ ಅಗ್ರಿ ಆಗ್ತಾ ಇದ್ದೆ. ಸೊ ಅವರು ಈ ಥರ ಟೈಮ್ ಲೈನ್ ಹೇಳ್ತಿದ್ರು, ಈ ಟೈಮ್ ಲೈನ್ ಕೊಡಬೇಕು ಅಂತ. ನಾವು ಯಾವಾಗ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿದ್ದೇವೆ ಆ ಫಸ್ಟ್ ಪ್ರಾಜೆಕ್ಟಲ್ಲಿ ನಾವು ಟೈಮ್ ಲೈನನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಹಾಗೂ ನಾವು ಈಗ ಕ್ಲೈಂಟಿಂದ ಓಕೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಆ್ಯಕ್ಚುಲ್ ಆಗಿ ಏನು ಅವ್ರು ನೋಡ್ತಾ ಇದ್ದಾರೆ ಅಂದರೆ ಅವರಿಗೆ ಏನು ಡೆಲಿವರೇಬಲ್ಸ್ ಬೇಕು, ಸೊ ಅದು ಕೂಡ ನಾವು ಫೋಕಸ್ ಮಾಡಬೇಕು. ಈಗ ಒಂದು ಕ್ಲೈಂಟ್ ಒಟ್ಟಿಗೆ ಮಾತಾಡಬೇಕಾದ್ರೆ ನಮಗೆ ಇನಿಷಿಯಲಿ ಐಡಿಯಾ ಇರೋದಿಲ್ಲ. ಓಕೆ, ಕ್ಲೈಂಟ್ಗೆ ಏನು ಬೇಕು, ಹೇಗೆ ಬೇಕು ಅಂತ, ಕರೆಕ್ಟ್ ಅಲ್ವಾ? ಸೊ ಅದು ಕೂಡ ನಾವು ನೋಡಬೇಕಾಗುತ್ತೆ ಇನಿಷಿಯಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ. ಸೊ ಜಸ್ಟ್ ಕಟ್ ಡೌನ್ ದೀಕ್ಷಿತ್, ಇನ್ನೊಂದು ಕನೆಕ್ಟೆಡ್ ಕ್ವಶನ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮಗೆ ಆ ಪ್ರಾಜೆಕ್ಟ್ ಅವರು ಕೊಟ್ಟರು, ವಾಟ್ ಮೈಟ್ ಬಿ ದ ರೀಸನ್ ದೇ ಹ್ಯಾವ್ ಗಿವನ್ ದಟ್ ಪ್ರಾಜೆಕ್ಟ್ ಟು ಯು ಫಸ್ಟ್ ಪ್ಲೇಸ್? ಇನ್ನೊಂದು, I believe to get a clients via freelancing, communication is the most important thing ಅಂತ ಅನಿಸ್ತದೆ ನನಗೆ. ಅಂದ್ರೆ the way you handle the leads or the clients, that's very important, because ಸುಮ್ಮನೆ ಒಬ್ಬರಿಗೆ ಪ್ರಾಜೆಕ್ಟ್ ಕೊಡೋದಿಲ್ಲ and you don't have much experience also, because freelance ಅಂತ ಹೇಳುವಾಗ you should have a good portfolio. ಫಸ್ಟ್ ಫ್ರೀಲಾನ್ಸಿಗೋಸ್ಕರ ವೇರ್ ಡೂ ಯು ಹ್ಯಾವ್ ಅ ಪೋರ್ಟ್ಫೋಲಿಯೋ? ಸೊ ನೀವೇನಾದ್ರೂ ಪೋರ್ಟ್ಫೋಲಿಯೋ ಮುಂಚೆ ಬಿಲ್ಡ್ ಮಾಡಿ ಇಟ್ಟಿದ್ರ ಕ್ಲೈಂಟ್ಸ್ಗೆ ಕೊಡ್ಲಿಕ್ಕೆ ಏನಾದ್ರು, ಅಂಡ್ ನಿಮ್ಮ ಕಮ್ಯುನಿಕೇಶನ್ ಅವರ ಜೊತೆ ಹೇಗಿತ್ತು? ಬಿಕಾಸ್ ಕಮ್ಯುನಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಫ್ರೀಲಾನ್ಸಿಂಗ್ ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಸೊ ಇನಿಷಿಯಲಿ ನಾನು ಪೋರ್ಟ್ಫೋಲಿಯೋ ಯಾವುದು ರೆಡಿ ಮಾಡಿರಲಿಲ್ಲ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಸೊ ಕಾಲೇಜ್ ಪ್ರಾಜೆಕ್ಟ್ ಒಂದಿತ್ತು, ಹೌದು ಕಾಲೇಜ್ ಪ್ರಾಜೆಕ್ಟ್ಸ್ ಒಂದಿತ್ತು. ಸೊ ಇನಿಷಿಯಲಿ ಅದು ನನಗೆ ಲೋಕಲ್ ಪ್ರಾಜೆಕ್ಟ್ ಆದ್ರಿಂದ ನಾನು ಕಮ್ಯುನಿಕೇಷನ್ ಒಳ್ಳೆ ಮಾಡಿದೆ ಅವರೊಟ್ಟಿಗೆ. ಓಕೆ, ಸೊ ಅವರು ಏನು ನೋಡ್ತಾರೆ ಅಂದರೆ ಟ್ರಸ್ಟ್ ನೋಡ್ತಾರೆ. ಓಕೆ, ವೆದರ್ ಅವರಿಗೆ ಏನಾದರೂ ಅವರು ಅಂದರೆ ಈಗ ನಾವು ವರ್ಕ್ ಮಾಡ್ತಾ ಇದ್ದೇವೆ ಆ ಪ್ರಾಜೆಕ್ಟ್ ಮೇಲೆ. ಓಕೆ, ಅವರಿಗೆ ಅದು ಮಾಡಲಿಕ್ಕೆ ಕೆಪಬಿಲಿಟಿ ಉಂಟಾ? ಓಕೆ, ಅದನ್ನು ನಾವು ಕಮ್ಯುನಿಕೇಷನ್ ಥ್ರೂ ನಾವು ಅವರಿಗೆ ಟ್ರಸ್ಟ್ ಭರಿಸಬೇಕು. ಓಕೆ, ಸೊ ಆ ಥ್ರೂ ಕಮ್ಯುನಿಕೇಷನ್ ಥ್ರೂ ನಾನು ಅವರನ್ನು ಇದು ಮಾಡ್ತಾ ಇದ್ದೆ, ಅವ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಇದ್ದೆ. ಸೊ ದಟ್ ಅವರು ಟ್ರಸ್ಟ್ ಮಾಡಿ ನನಗೆ ಪ್ರಾಜೆಕ್ಟನ್ನು ಕೊಡ್ತಾ ಇದ್ರು. ಅದೇ ಥರ ನಾನು ಡೆಲಿವರೇಬಲ್ ಕೂಡ ಮಾಡ್ತಾ ಇದ್ದೆ. ಈಗ ಅವರಿಗೆ ಏನು ಪ್ರಾಜೆಕ್ಟ್ ಬೇಕು, ಅದಾದಮೇಲೆ ಅವರಿಗೆ ಇನ್ನೊಂದು ಸಪೋರ್ಟ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಖಾಲಿ ಒಂದು ಪ್ರಾಜೆಕ್ಟ್ ಮಾಡೋದು ಮಾತ್ರ ಅಲ್ಲ, ಒಂದು ವೆಬ್ ಅಪ್ಲಿಕೇಶನ್ ಅವ್ರ ವೆಬ್ಸೈಟ್ ಮಾಡೋದು ಮಾತ್ರ ಅಲ್ಲ, ಅವರು ಅದ್ರ ಮೇಲೆ ಬೇರೆ ನಾಲೆಜ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಬೇರೆ ಏನು ಬೇಕು, ಸರ್ವರ್ ಬೇಕಾಗುತ್ತೆ, ಡೊಮೈನ್ ಬೇಕಾಗುತ್ತೆ, ಅದು ಹೇಗೆ ರನ್ ಮಾಡೋದು, ಪೋಸ್ಟ್ ಮಾಡೋದು ಹೇಗೆ. ಸೊ ಅದರದ್ದು ನಾಲೆಜ್ ನಮಗೆ ಇದ್ರೆ ಆ್ಯಡ್ ಆನ್ ಅಲ್ಲಿ. ಓಕೆ, ಇಲ್ದಿದ್ರೆ ಅದರದ್ದು ನಾಲೆಜ್ ಇದ್ದವರು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಟ್, ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಸೊ ಅದು ನಾಲೆಜ್ ಅವರಿಗೆ ಕೊಟ್ಟರೆ ಅಂದರೆ ಅವ್ರಿಗೆ ಕೂಡ ಟ್ರಸ್ಟ್ ಬರುತ್ತೆ. ಓಕೆ, ದಿಸ್ ಪರ್ಸನ್, ಈ ಮನುಷ್ಯನಿಗೆ ಅಂದರೆ ಇವರಿಗೆ ತುಂಬ ಗೊತ್ತಿದೆ, ನಾಲೆಜ್ ಇದೆ ಅಂತ ಬರುತ್ತೆ. ಸೊ ಆ ಥರ ಇನಿಷಿಯಲ್ ಆಗಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೈಂಟ್ಸ್ ಒಟ್ಟಿಗೆ, ಬಿಕಾಸ್ ಪೋರ್ಟ್ಫೋಲಿಯೋ ಇನಿಷಿಯಲಿ ಮ್ಯಾಟರ್ ಆಗೋದಿಲ್ಲ. ಓಕೆ, ನಾವು ತೆಗೆಯುವ ಕ್ಲೈಂಟ್ ಅಲ್ಲಿ ಇರೋದು ಒಂದು ಇನಿಷಿಯಲಿ ಹಾಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ಈ ಟೈಮಲ್ಲಿ ಹೇಳ್ತಾ ಇಲ್ಲ, ನಾನು 7 years ಬ್ಯಾಕ್ ಆ ಥರ ಸ್ಟಾರ್ಟ್ ಮಾಡಿದ್ದು. ಸೊ at that time ಹಾಗೆ ಸ್ಟಾರ್ಟ್ ಮಾಡ್ತಿದ್ದು ಮೋಸ್ಟ್ ಆಫ್ ದ ಫ್ರೀಲಾನ್ಸರ್ಸ್. ಸೊ ವೆರಿ ಗುಡ್ ಪಾಯಿಂಟ್ ಹಿಯರ್ ದೀಕ್ಷಿತ್, ದಟ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಥವಾ ಗೊತ್ತಿರುವ ನೆಟ್ವರ್ಕ್ ಮುಖಾಂತರ ಹೋಗೋದು ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್. ಐ ಥಿಂಕ್ ಅ ವೆರಿ ಗುಡ್ ಪಾಯಿಂಟ್ ಫಾರ್ ಅವರ್ ಆಡಿಯನ್ಸ್ ಟು ನೋಟ್ ಡೌನ್ ಆಲ್ಸೋ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಎಷ್ಟು ಈ ರೀತಿಯಾಗಿರುವಂತ ಲೋಕಲ್ ಕ್ಲೈಂಟ್ ಸಿಕ್ಕಿತ್ತು ನಿಮಗೆ ಇನಿಷಿಯಲಿ? ಈಗ ಒಂದು ಸಿಕ್ಕಿತ್ತು ವಿಚ್ ಯು ಹ್ಯಾವ್ ಡನ್ ಬ್ಯೂಟಿಫುಲಿ, ಐ ಥಿಂಕ್ ದ ಟ್ರಸ್ಟ್ ಬಿಲ್ಡ್ ಆಯ್ತು, ಎವ್ರಿಥಿಂಗ್ ಇಸ್ ಡನ್. ಸೊ ಈ ಜರ್ನಿಯಲ್ಲಿ ಎಷ್ಟು ಲೋಕಲ್ ಕ್ಲೈಂಟ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಿತ್ತು? ಓವರ್ ಆಲ್ ಹೇಳುದಾದ್ರೆ, ನಮ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ ಜಸ್ಟ್ ಆಫ್ಲೈನ್ ಬಂದು ಈಗ ಒಂದು ಪ್ರಾಜೆಕ್ಟ್ ಮಾಡಿದೆ,
ಆದ್ಮೇಲೆ ಅದ್ರ ರೆಫರೆನ್ಸ್ ಥ್ರೂ ಹೋಯ್ತು, ಆ ಕ್ಲೈಂಟ್ ಇನ್ನೊಬ್ಬರಿಗೆ ರೆಫರ್ ಮಾಡಿದ್ರು. ಮಾಡಿದ್ರು. ಯಾಕಂದ್ರೆ ಇನ್ನೊಬ್ಬರಿಗೆ ಅವ್ರಿಗೆ ಕಮ್ಯುನಿಕೇಶನ್ ಇರುತ್ತೆ, ಅಲ್ಲಿ ಅವರದ್ದು ನೆಟ್ವರ್ಕ್ ಇರುತ್ತೆ. ಸೊ ಅವ್ರು ಹೇಳ್ತಾರೆ ನಂಗೆ ಈ ತರ ವೆಬ್ಸೈಟ್ ಬೇಕು, ಯಾರಾದ್ರೂ ಇದ್ದಾರಾ? ಸೊ ಅವರು ಈ ತರ ಓಕೆ ಈ ತರ ನಮ್ದು ಒಬ್ಬರಿಗೆ ಮಾಡಿಕೊಟ್ಟಿದ್ದಾರೆ, ಸೊ ಅವ್ರದ್ದು ಕಾಂಟ್ಯಾಕ್ಟ್, ಸೊ ನನ್ನ ಕಾಂಟ್ಯಾಕ್ಟ್ ಆ ತರ ಶೇರ್ ಆಗ್ತದೆ. ಸೊ ಅಲ್ಲಿಂದ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು. ಸೊ ಅದೇ ತರ ಪ್ರಾಜೆಕ್ಟ್ ಸಿಗ್ತಾ ಹೋಯ್ತು. ಸೊ ಅಲ್ಲಿಂದ ದೊಡ್ಡ ಕ್ಲೈಂಟ್ಸ್ಗೆ ಹೋಗುತ್ತೆ. ಈಗ ಮಾಡಿದ್ದೆಲ್ಲ ಲೋಕಲ್ ಕ್ಲೈಂಟ್ಸ್. ಸೊ ಲೋಕಲ್ ಕ್ಲೈಂಟ್ಸ್ ಅವರಿಗೆ ಕೂಡ ಬೇರೆ ದೊಡ್ಡ ಕ್ಲೈಂಟ್ಸ್ ಇದ್ದು ಪರಿಚಯ ಇರಬಹುದು, ಕರೆಕ್ಟ್ ಅಲ್ವಾ? ಸೊ ಆ ಟೈಮಲ್ಲಿ ದೊಡ್ಡ ಕ್ಲೈಂಟ್ ಇದ್ದು ಕೂಡ ನಮ್ಗೆ ಕಮಿಂಗ್ ಟು ದಟ್ ಪಾಯಿಂಟ್ ಇಟ್ ಸೆಲ್ಫ್ ದೀಕ್ಷಿತ್, ಈಗ ನೀವು ಲೋಕಲ್ ಕ್ಲೈಂಟ್ಸ್ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ರಿ, ಬಟ್ ಅಟ್ಲೀಸ್ಟ್ ಒಂದು ಬ್ರೇಕ್ ಥ್ರೂ ಕ್ಲೈಂಟ್ ಅಂತ ಇದ್ದಿರ್ಬೋದಲ್ಲ, ಅಂದ್ರೆ ಹೈ ಟಿಕೆಟ್ ಸೈಜ್ ಇದ್ದು ಪ್ರಾಜೆಕ್ಟ್ ನೀವು ತೆಗೆದಿರ್ಬೋದು. ಸೊ ಆ ಒಂದು ಟ್ರಾನ್ಸಿಷನ್ ಹೇಳ್ಬೋದಾ? ಇಟ್ ಕ್ಯಾನ್ ಬಿ ಆನ್ಲೈನ್ ಆಲ್ಸೋ, ದೇರ್ ಆರ್ ಸೋ ಮೆನಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಈಗ. ನನಗೆ ಗೊತ್ತಿರುವಂತ ಪ್ರಕಾರ ಫೈವರ್ ಈಸ್ ಒನ್ ಆಫ್ ದಿ ಗುಡ್ ಟೂಲ್ ಅಂತ ಅನ್ಸ್ಕೊಳ್ತೇನೆ. ಐ ಥಿಂಕ್ ದೇರ್ ಇಸ್ ಒನ್ ಮೋರ್ ಟೂಲ್ ವಿಚ್ ಇಸ್ ವೆರಿ ಮಚ್ ಫೇಮಸ್ ಫಾರ್ ಗೆಟಿಂಗ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್. ಸೊ ಆ ಒಂದು ಜರ್ನಿ ಹೇಗಿತ್ತು ನಿಮಗೆ? ಈಗ ಲೋಕಲ್ ಪ್ರಾಜೆಕ್ಟ್ಸ್ ಅಬ್ಸಲ್ಯೂಟ್ಲಿ ಫೈನ್, ಬಟ್ ಆ ಲೋಕಲ್ ಇಂದ ಒಂದು ಗ್ಲೋಬಲ್ ಪ್ರಾಜೆಕ್ಟ್ಸ್ ಗೆ ಹೋಗುವಾಗ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ದೇರ್? ಅಂದ್ರೆ ಥ್ರೂ ಕರ್ನಾಟಕದಿಂದ ಹೊರಗಿಂತ ಪ್ರಾಜೆಕ್ಟ್ ಅಥವಾ ಇಂಡಿಯಾದಿಂದ ಹೊರಗಿಂತ ಬರುವಂತ ಪ್ರಾಜೆಕ್ಟ್ಸ್ ಅನ್ನು ಯಾವ ರೀತಿ ನೀವು ಹ್ಯಾಂಡಲ್ ಮಾಡಿದ್ರಿ? ಬಿಕಾಸ್ ಅಗೇನ್ ಕಮ್ಯುನಿಕೇಶನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಗೇನ್ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಶೋರ್. ಸಿ ಈಗ ನೀವು ಓಕೆ ಲೋಕಲ್ ಪ್ರಾಜೆಕ್ಟ್ಸ್ ಆಯ್ತು, ಈಗ ಲೋಕಲ್ ಇಂದ ಗ್ಲೋಬಲ್ ಹೋಗ್ಬೇಕು. ಓಕೆ, ನೀವು ಬಿಫೋರ್ ಗ್ಲೋಬಲ್ಗೆ ಹೋಗೋ ಮುಂಚೆ ಸೊ ನಿಮ್ದೆಲ್ಲ ಲೋಕಲ್ ಪ್ರಾಜೆಕ್ಟ್ಸ್ ಪೋರ್ಟ್ಫೋಲಿಯೋ ರೆಡಿ ಆಯ್ತು, ಕರೆಕ್ಟ್ ಅಲ್ವಾ? ಸೊ ನಾವು ನಿಮಗೆ ಪೋರ್ಟ್ಫೋಲಿಯೋ ಉಂಟು ಈಗ ನಿಮಗೆ ಎಲ್ಲೆಲ್ಲ ಅಪ್ರೋಚ್ ಮಾಡ್ಬೋದು, ಆನ್ಲೈನಲ್ಲಿ ಅಪ್ರೋಚ್ ಮಾಡ್ಬೋದು. ಸೊ ನೀವು ಹೇಳಿದಾಗೆ ಫೈವರ್, ಆಲ್ಸೋ ಅಪ್ವರ್ಕ್, freelancer.com, ಸೊ ಆ ಥರ ತುಂಬ ವೆಬ್ಸೈಟ್ಸ್ ಉಂಟು. ಲಿಂಕ್ಡ್ಇನ್ ಥ್ರೂ ಲಿಂಕ್ಡ್ಇನ್ ಕೂಡ ಮಾಡ್ಬೋದು ನಾವು, ಸೋಷಿಯಲ್ ಮೀಡಿಯಾದ ಅಂದರೆ ಲಿಂಕ್ಡ್ಇನ್ ಥ್ರೂ ಮಾಡ್ಬೋದು ನಾವು. ಓಕೆ, ಸೊ ಅಲ್ಲಿ ನಿಮ್ದು ಪೋರ್ಟ್ಫೋಲಿಯೋ ಹಾಕ್ಬೋದು. ಸೊ ಯು ಕ್ಯಾನ್ ನಿಮ್ಮದು ಹಾಕ್ಬೋದು, ನೀವು ಪರ್ಟಿಕ್ಯುಲರ್ ನಿಮ್ಮದು ಓವರ್ ವ್ಯೂ ಹಾಕಿ ನಿಮ್ಮದು ಸ್ಕಿಲ್ ಸೆಟ್ ಹಾಕಿ ಏನೆಲ್ಲ ಉಂಟು ಅಂತ ನೀವು ಹಾಕ್ಬೋದು. ಓಕೆ, ಸೊ ಅದೊಂದು ಆಪ್ಷನ್ ಆನ್ಲೈನ್ ಮಾರ್ಕೆಟ್. ಮತ್ತು ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ಈಗ ಲೋಕಲಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಗ್ಳೂರು ಅಂತ ಅನ್ಕೊಳ್ಳಿ. ಓಕೆ, ವಿದಿನ್ ಮ್ಯಾಂಗ್ಳೂರು ಅದರಲ್ಲಿ ತುಂಬ ಸ್ಟಾರ್ಟಪ್ಸ್ ಇರುತ್ತೆ. ಓಕೆ, ಸ್ಟಾರ್ಟಪ್ಸ್ ಇನಿಷಿಯಲ್ ಏನು ಮಾಡುತ್ತೆ, ದೇ ವೇರ್ ನಾಟ್ ಏಬಲ್ ಟು ಹೈರ್. ಇನಿಷಿಯಲಿ ಅವ್ರ ಹತ್ರ ಅಷ್ಟು ಫಂಡ್ ಇರುವುದಿಲ್ಲ, ಹೈರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಕೂಡ ಫ್ರೀಲಾನ್ಸರ್ಸ್ ಅನ್ನು ನೋಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಬಟ್ ಈ ಸ್ಟಾರ್ಟ್ಅಪ್ಸ್ ಏನು ಮಾಡ್ತಾರೆ, ಈ ಸ್ಟಾರ್ಟ್ಅಪ್ಸ್ ತುಂಬ ಕಮ್ಯುನಿಟಿ ಆರ್ ಸಮ್ ಐ ಟಿ ಹಬ್ ಆರ್ ಸಮ್ ಈಗ ಕೋವರ್ಕಿಂಗ್ ಸ್ಪೇಸ್ ಆ ಥರ ಎಲ್ಲ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ಲ? ಅವ್ರದ್ದು ಮೀಟಿಂಗ್ಸ್ ಆಗ್ತಾ ಇರುತ್ತೆ. ಸೊ ಆ ಮೀಟಿಂಗ್ಸ್ಗೆ ನಾವು ಕೂಡ ಹೋಗಬೇಕು. ಓಕೆ, ಆಸ್ ಎ ಫ್ರೀಲಾನ್ಸರ್ ವಿ ಶುಡ್ ಗೋ. ಅಂದರೆ ನಾಟ್ ಇನ್ ಹೌಸ್ ಹೇಳ್ತಾ ಇರೋದು, ಈಗ ಓಪನ್ ಟು ಫಾರ್ ಐ ಟಿ ಪೀಪಲ್, ಟೆಕ್ ಸಮಿಟ್ ಕೈಂಡ್ ಆಫ್ ಥಿಂಗ್, ಆ ಥರ ಏನಾದ್ರು. ಓಕೆ, ಟೆಕ್ನಿಕಲ್ ಸ್ಪೀಚ್ ಆ ಥರ ಏನಾದ್ರು ಇದ್ರೆ ಕಾನ್ಫರೆನ್ಸಸ್. ಸೊ ಅಲ್ಲಿ ನಿಮಗೆ ನೆಟ್ವರ್ಕಿಂಗ್ ಬಿಲ್ಡ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಆಫ್ಲೈನ್ ಆಗಿ ಇನ್ನೊಂದು ಗ್ಲೋಬಲ್ ಲೆವೆಲಲ್ಲಿ ಆ ಥರ ಸಹ ಕನೆಕ್ಷನ್ ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ಸ್ಟಾರ್ಟ್ಅಪ್ಗೆ ಹೋದ್ರೆ ನೀವು ಸ್ಟಾರ್ಟ್ಅಪ್ ಥ್ರೂ ನಿಮಗೆ ಏನಾಯಿತು, ಈಗ ಅಲ್ಲಿ ಸಹ ಪ್ರಾಜೆಕ್ಟ್ ಸಿಕ್ಕಿತ್ತು. ಸೊ ಈ ಸ್ಟಾರ್ಟ್ಅಪ್ ಪ್ರಾಡಕ್ಟ್ ಏನಾದರೂ ನಿಮಗೆ ಆಲ್ರೆಡಿ ಹಿಟ್ ಆದರೆ ಅಫ್ಕೋರ್ಸ್ ನೀವು ಮಾಡಿದ ಪ್ರಾಡಕ್ಟ್ ನಿಮ್ಮದು ಪೋರ್ಟ್ಫೋಲಿಯೋದಲ್ಲಿ ಹೆವಿ ಆಗುತ್ತೆ. ಓಕೆ, ಸೊ ಆ ಥರ ನೀವು ಬಿಲ್ಡ್ ಮಾಡ್ತು. ಈ ಸ್ಟಾರ್ಟ್ಅಪ್ ಏನು ಮಾಡುತ್ತೆ, ಅವರಿಗೆ ಇನ್ನೊಂದು ಕಮ್ಯುನಿಕೇಶನ್ ಬರುತ್ತೆ, ಅಲ್ಲಿ ಇನ್ವೆಸ್ಟರ್ಸ್ ಕಮ್ಯುನಿಕೇಶನ್ ಬರುತ್ತೆ. ಆ ಥರ ದೊಡ್ಡ ಕನೆಕ್ಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ಒಂದೊಂದು ನೆಟ್ವರ್ಕ್ ಬಂದರೆ ಸಾಕಲ್ವ ನಿಮಗೆ? ಸೊ ಪೋರ್ಟ್ಫೋಲಿಯೋ ನಿಮ್ಗೆ ಹಾಗೆ ಬಿಲ್ಡ್ ಮಾಡ್ತಾ ಹೋಗಬೇಕು. ಅಷ್ಟು ಮಾತ್ರ ಅಲ್ಲ ಹೇಳ್ತಿರೋದು, ಅಂದರೆ ಈಗ ನೀವು ಎಷ್ಟೇ ಕ್ಲೈಂಟ್ ಒಟ್ಟಿಗೆ ವರ್ಕ್ ಮಾಡಿದ್ರಿ ಅವರೊಟ್ಟಿಗೆ ಲಾಂಗ್ ಟರ್ಮ್ ರಿಲೇಷನ್ ಇರಬೇಕು. ಓಕೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ನೀವು ಲಾಂಗ್ ಟರ್ಮ್ ರಿಲೇಷನ್ ಇಡಲಿಲ್ಲ ಅಂದರೆ ಹೇಳಿದರೆ, ಸೊ ಅದಾದಮೇಲೆ ಒಂದು ನಿಮ್ಮದು ಪ್ರಾಜೆಕ್ಟ್ ಆಯಿತು, ಅವ್ರು ಮತ್ತೆ ಏನು ಮಾತಾಡೋದಿಲ್ಲ, ಕರೆಕ್ಟ್ ಅಲ್ಲ? ಅದೇ ನೀವು ಕಮ್ಯುನಿಕೇಟ್ ಮಾಡ್ತಾ ಹೋಗಿ ಏನಾದರೂ ಅಪ್ಡೇಟ್ ಬೇಕಾ, ಏನಾದರೂ ಇಶ್ಯೂ ಉಂಟಾ, ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಸೊ ಅವರು ಕೂಡ ನಿಮ್ಮೊಟ್ಟಿಗೆ ಕಮ್ಯುನಿಕೇಷನ್ ಇಡ್ತಾರೆ. ಅವ್ರಿಗೆ ಏನಾದರೂ ಪ್ರಾಜೆಕ್ಟ್ಸ್ ಬಂದರೆ ಅದು ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಸೊ ಆ ಥರ ನೀವು ಲೋಕಲಿಂದ ಗ್ಲೋಬಲ್ಗೆ ಹೋಗ್ಬೋದು ಥ್ರೂ ಆಫ್ಲೈನ್ ಥ್ರೂ. ಮತ್ತು ಇನ್ನೊಂದು ಹಾಗೆ ಹೇಳಿದಾಗೆ ಆನ್ಲೈನ್ ಥ್ರೂ ವಿ ಹ್ಯಾವ್ ಸೋ ಮೆನಿ, ಅಂದರೆ ತುಂಬ ವೆಬ್ಸೈಟ್ಸ್ ಉಂಟು. ಥ್ರೂ ಅಲ್ಲಿ ಕೂಡ ಅದಕ್ಕೆ ಬೇಕಾದ ಹಾಗೆ ಪೋರ್ಟ್ಫೋಲಿಯೋ ಪ್ರಿಪೇರ್ ಮಾಡಿ ಅದು ನಾವು ಮುಂದೆ ಡಿಸ್ಕಸ್ ಮಾಡುವ ಹೇಗೆ ಮಾಡೋದು ಅಂತ. Fantastic. So what you gave just now is just a gold dust of information, Dikshit. Kudos. You are not only a freelance developer, ನೀವು self-taught web developer ಕೂಡ, right? I believe ನೀವು ಯಾವುದೇ boot camp ಹೋಗಲಿಲ್ಲ, ಯಾವುದೇ ಕೋರ್ಸಸ್ ಮಾಡಲಿಲ್ಲ. I believe everything has been done by yourself. ಸೊ ಆ self-taught web developer ಅಂತ ಹೇಳುವಾಗ ಬರುವಂತ ಕೆಲವು ಚಾಲೆಂಜಸ್ ಇದೆ, ರೈಟ್? ಈಸಿಲಿ ಕಲಿಯಕ್ಕೆ ನಥಿಂಗ್ ಕಮ್ಸ್ ಈಸಿ, ದೀಕ್ಷಿತ್, ರೈಟ್? ಎವ್ರಿಥಿಂಗ್ ಕಮ್ಸ್ ವಿತ್ ಅ ಕಾಸ್ಟ್ ಅಂಡ್ ಟೈಮ್, ರೈಟ್? ಸೊ ನೀವು ಕೆಲಸ ಮಾಡ್ತಿದ್ದವ್ರಿಗೆ ಅಥವಾ ನೀವು MCA ಮಾಡುವಾಗಲೇ ನೀವು ಪ್ರೋಗ್ರಾಮಿಂಗ್ ಕಲ್ತಿದ್ದೀರಿ, ಕರೆಕ್ಟ್ ಅಲ್ವಾ? ಸೊ ಹೌ ಹಾರ್ಡ್ ವಾಸ್ ಇಟ್ ಫಾರ್ ಯು ಟು ಲರ್ನ್ ಪ್ರೋಗ್ರಾಮಿಂಗ್ ಇನಿಷಿಯಲಿ? ಬಿಕಾಸ್ ಐ ಬಿಲೀವ್ ನನ್ನಾಗೆ ನೀವು ಕೂಡ ಕನ್ನಡ ಮೀಡಿಯಂ ಇಂದನೇ ಬಂದಿರೋದು, ರೈಟ್? ಸೊ ಇಂಗ್ಲಿಷ್ ವಾಸ್ ನಾಟ್ ಅವರ್ ಫಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜ್. And now programming kalivaga, and we learn programming in the same time, same time also. So around 2017-2018 time alli ಈಗ ಇರುವಷ್ಟು ಇಂಟರ್ನೆಟ್ ವ್ಯಾಪ್ತಿ ಆಗಿ ಗ್ರೋ ಆಗಿರಲಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಅಟ್ ಲೀಸ್ಟ್ ಇನ್ ದಿ ಪ್ರೋಗ್ರಾಮಿಂಗ್ ವರ್ಲ್ಡ್.
ಸೊ ಎವ್ರಿಥಿಂಗ್ ಕಮ್ಸ್ ಫ್ರಮ್ UK and US ಕೈಂಡ್ ಆಫ್ ಅವರ ಕಾಂಟೆಂಟ್ ಬರ್ತಾ ಇತ್ತು ನಮಗೆ ಯೂಟ್ಯೂಬ್ ಅಲ್ಲಿ ಅಥವಾ ಎನಿಥಿಂಗ್ ರಿಲೇಟೆಡ್ ಟು ದಟ್. ಸೊ ಹೌ ಹಾರ್ಡ್ ವಾಸ್ ಇಟ್ ಫಾರ್ ಯು ಟು ಲರ್ನ್ PHP ಬ್ಯಾಕ್ ದೆನ್? ಅಂಡ್ ಈಗ ಬಿಡಿ, ಇಂಟರ್ನೆಟ್ ಇಸ್ ಫ್ಲಡ್ಡೆಡ್ ವಿತ್ ಆನ್ಲೈನ್ ರಿಸೋರ್ಸಸ್, ಬಟ್ ಹೌ ಡಿಫಿಕಲ್ಟ್ ವಾಸ್ ಇಟ್ ಬ್ಯಾಕ್ ದೆನ್ ಇನ್ 2017? ಆ ಟೈಮಲ್ಲಿ ತುಂಬ ಡಿಫಿಕಲ್ಟೀಸ್ ಇತ್ತು ಆ್ಯಕ್ಚುಲಿ, ಬಿಕಾಸ್ ನಮಗೆ ಕಲೀಲಿಕ್ಕೆ ಯಾವ್ದು ಸೋರ್ಸ್ ಕೂಡ ಇರಲಿಲ್ಲ. ಐ ಮೀನ್ ನಮಗೆ ಆ ಟೈಮಲ್ಲಿ ನಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಕಲಿಸೋರು ಇರಲಿಲ್ಲ. ಸೊ ಆ ಥರ ಇಶ್ಯೂಸ್ ಇತ್ತು. ಇವನ್ ನಾನು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡುವಾಗ ಆರ್ ಇವನ್ ಬಿಫೋರ್ ದ್ಯಾಟ್, ಅಂದರೆ ಅದಕ್ಕಿಂತ ಮುಂಚೆ ನಾನು ಪರ್ಟಿಕ್ಯುಲರ್ ಕೋರ್ಸ್ ಜಾಯ್ನ್ ಆಗುವಾಗ MCA ಆರ್ BCA, ಓಕೆ, ಆ ಟೈಮಲ್ಲಿ ಕೂಡ ನಾನು ಫೇಸ್ ಮಾಡಿದ್ದೆ. ಬಿಕಾಸ್ ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅವನೇ ಅಲ್ಲ, ನಾನು ಬಂದು ಕಂಪ್ಲೀಟ್ ಆಗಿ ಕಾಮರ್ಸ್ ಬ್ಯಾಕ್ಗ್ರೌಂಡ್. ಓಕೆ, ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ನಾನು ಇಲ್ಲಿ BCAಗೆ ಬಂದು ಅಲ್ಲಿಂದ ನಾನು ನಂದು ಕೆರಿಯರನ್ನು ಬಿಲ್ಡ್ ಮಾಡಿದ್ದೆ. ಸೊ ಅಗೇನ್ BCAಗೆ ಬರುವಾಗ ಕೂಡ ನನಗೆ ಅಷ್ಟೇನು ಗೊತ್ತಿರಲಿಲ್ಲ, ಇದು ಕಂಪ್ಯೂಟರ್ ಬ್ಯಾಕ್ಗ್ರೌಂಡಿನ ಹೇಗೆ ತುಂಬ ಕನ್ಫ್ಯೂಷನಲ್ಲಿತ್ತು. ನನ್ನ ಮೈಂಡ್ ಸೆಟ್ಟಲ್ಲಿ ಬೇರೆನೇ ಇತ್ತು, BCA ಅಂದರೆ ಬೇರೆನೇ, ಆ ಥರ ಮೈಂಡ್ ಸೆಟ್ಟಲ್ಲಿತ್ತು. ಸೊ ಆ ಟೈಮಲ್ಲಿ ಒಂದು C++, CL ಇತ್ತು ಅಲ್ವಾ. ಸೊ ಈಗ ಒಂದು ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಒಂದು ಬ್ಲೂ ಸ್ಕ್ರೀನ್ ಬರುವಾಗ C-ಅಲ್ಲಿ ನನಗೆ ಅದೇ ಗೊತ್ತಿರಲಿಲ್ಲ. ಓಕೆ, ಬ್ಲೂ ಸ್ಕ್ರೀನಿಂದ ಬ್ಲ್ಯಾಕ್ ಸ್ಕ್ರೀನ್ ತರೋದು ಹೇಗೆ, ಕಮಾಂಡ್ ಅಂತ ಹೇಳ್ತೇವೆ ನಾವು, ಕಮಾಂಡ್ ಕರೆಕ್ಟ್ ಅಲ್ವಾ. ಸೊ ಆ ಸ್ಕ್ರೀನ್ಗೆ ತರುವುದೇ ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ನಾನು ಈಗ ಇಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ಗೆ ಬಂದಿದ್ದೇನೆ ಅಂದರೆ, ಸೊ ಅದರಿಂದ ಒಂದು ಲರ್ನಿಂಗ್ ಪಾತ್ ನಾನು ಏನು ಮಾಡಿದ್ದೇನೆ, ಸೊ ಎಲ್ಲ ಸೆಲ್ಫ್ ಲರ್ನಿಂಗಿಂದ ಮಾಡಿದ್ದೇನೆ. ಯಾವುದು ಕೂಡ ಕೋರ್ಸ್ ಅಂದರೆ ಆಫ್ಟರ್ MCA, ಓಕೆ, ಆಫ್ಟರ್ ನಂದು BCA ಆಗಿ MCA ಆದಮೇಲೆ ಯಾವ ಕೋರ್ಸ್ ಕೂಡ ಜಾಯ್ನ್ ಆಗಲಿಲ್ಲ, ಯಾವುದು ಆನ್ಲೈನ್ ಕೋರ್ಸ್ ಕೂಡ ಮಾಡಲಿಲ್ಲ, ಆಫ್ಲೈನ್ ಯಾವುದು ಮಾಡಿಲ್ಲ. ಸೊ ನಾನೇ ಯೂಟ್ಯೂಬ್ಗೆ ಹೋಗಿ, ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಈಗ PHP ಸ್ಟ್ಯಾಕ್, ನನಗೆ ಇನಿಷಿಯಲ್ ಇಂಟ್ರೆಸ್ಟ್ ಬಂದದ್ದು PHP ಸ್ಟ್ಯಾಕಲ್ಲಿ, ಬಿಕಾಸ್ ನಾನು ಕಾಲೇಜ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದು PHP ಸ್ಟ್ಯಾಕಲ್ಲಿ. ಓಕೆ, ಬಿಫೋರ್ ದಟ್ ಇನ್ನೊಂದು ಆ್ಯಡ್ ಮಾಡಲಿಕ್ಕೆ ಇಲ್ಲಿ PHP ಸ್ಟ್ಯಾಕ್ ನಾನು ಹೇಳಿದೆ ಆಗಲೇ, MCA-ಅಲ್ಲಿ ನಾನು ಯೂಸಿಂಗ್ PHP ನಾನು ಪ್ರಾಜೆಕ್ಟ್ ಮಾಡಿದೆ ಅಂತ ಅಲ್ವಾ. ಸೊ ಅಲ್ಲಿ ಆ್ಯಕ್ಚುಲಿ ನಮಗೆ ಒಂದು ಟೀಮ್ ಕೊಟ್ಟಿರ್ತಾರೆ, ಓಕೆ, 3 ಮೆಂಬರ್ಸ್ ಆಫ್ ಟೀಮ್ ಹೂ ವಿಲ್ ಬಿ ಡೂಯಿಂಗ್. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ನಾನು ಕಂಪ್ಲೀಟ್ ಆಗಿ ಕೋಡಿಂಗಲ್ಲಿ ಇನ್ವಾಲ್ವ್ ಆದೆ. ಓಕೆ, ಸೊ ಅಲ್ಲಿ ನನಗೆ ಇಂಟ್ರೆಸ್ಟ್ ಬಂತು ಕೋಡಿಂಗಲ್ಲಿ. ಓಕೆ, ವೆದರ್ ಐ ಕ್ಯಾನ್, ನನಗೆ ಆವಾಗ ನನಗೆ ಓಕೆ, ಸೊ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ನನಗೆ ಅಲ್ಲಿ ಮಾಡ್ಬೋದು ಅಂತ. ಓಕೆ, ಸೊ ಅಲ್ಲಿ ಮಾಡ್ತಾ ಇಂಪ್ರೂವ್ಮೆಂಟ್ ನಾನು ಮಾಡಲಿಕ್ಕೆ ಹೋದೆ. ಸೊ ಅದಾದಮೇಲೆ ಒನ್ಸ್ MCA ಪಾಸ್ ಔಟ್ ಆದಮೇಲೆ ನಾನು ಇಲ್ಲಿ ಫ್ರೀಲಾನ್ಸಿಂಗ್ ಮಾಡುವಾಗ ನಾನೇ ಹೋಗಿ, ಓಕೆ, ಈಗ PHP-ಅಲ್ಲಿ ಒಂದು ಕಾನ್ಸೆಪ್ಟ್, ಓಕೆ, ಫಾರ್ ಎಕ್ಸಾಂಪಲ್ ಸೆಷನ್ ಕಾನ್ಸೆಪ್ಟ್ ಆರ್ ಲಾಗಿನ್ ಅಥೆಂಟಿಕೇಶನ್ ರಿಲೇಟೆಡ್ ಕಾನ್ಸೆಪ್ಟ್, ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ. ಸೊ ಅದು ಹೇಗೆ ಇಂಪ್ಲಿಮೆಂಟ್ ಮಾಡೋದು. ಈಗ ಆಫ್ಕೋರ್ಸ್ ನಾನೀಗ ಫಸ್ಟ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಅಥೆಂಟಿಕೇಶನ್ ಬೇಕು, ಲಾಗಿನ್ಸ್ ಬೇಕು. ಸೊ ಅದಕ್ಕೆ ಬೇಕಾದ ಕಾನ್ಸೆಪ್ಟ್ಸನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಮಾತ್ರ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಓಕೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ. ಓಕೆ, ಫಸ್ಟ್ ನೀವು ಪ್ರೋಗ್ರಾಮಿಂಗ್ ಕಲಿಯೋಕ್ಕಿಂತ ಮುಂಚೆ ನೀವು ಕಾನ್ಸೆಪ್ಟ್ ಕಲಿಯಿರಬೇಕು, ಅಂದರೆ ಹೇಗೆ ವರ್ಕ್ ಆಗುತ್ತೆ ಈ ಪರ್ಟಿಕ್ಯುಲರ್ ಅಥೆಂಟಿಕೇಶನ್, ಅದರದ್ದು ಫ್ಲೋ ಹೇಗೆ. ಗೂಗಲ್ ಅಲ್ಲಿ ಸಿಂಟ್ಯಾಕ್ಸ್ ಈಸಿಲಿ ಅವೈಲೇಬಲ್ ಇದೆ, ಬಟ್ ಹೇಗೆ ಹುಡುಕಬೇಕು ಅಂತ ನಮಗೆ ಗೊತ್ತಿರಬೇಕು. ಹೌದು, ಯಾಕಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಓಕೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಥಿಯರಿಟಿಕಲಿ ಬರ್ತದೆ. ಮೋಸ್ಟ್ ಆಫ್ ದೆಮ್ ತುಂಬಾ ಮಂದಿ ಥಿಯರಿಟಿಕಲಿಗೆ ಅಷ್ಟು ಪ್ರಿಫರೆನ್ಸ್ ಮಾಡೋದಿಲ್ಲ, ಕರೆಕ್ಟ್ ಅಲ್ವಾ. ಸೊ ಪ್ರಾಕ್ಟಿಕಲ್ ನೋಡ್ತಾರೆ. ಸೊ ಇಲ್ಲದಿದ್ರೆ ಏನಾದರೂ ಒಬ್ರು ಹಾಗೆ ಹೇಳುವವರು ಇರಬೇಕು, ಈ ಥರ ಗೈಡೆನ್ಸ್. ಸೊ ಅಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಯೂಟ್ಯೂಬ್ ನಾನು ಯೂಸ್ ಮಾಡ್ತಾ ಇದ್ದೆ. ಯೂಟ್ಯೂಬಲ್ಲಿ ಹೋಗಿ ಓಕೆ ಅಥೆಂಟಿಕೇಶನ್, ಹೌ ಟು ಡೂ ಅಥೆಂಟಿಕೇಶನ್ ಯೂಸಿಂಗ್ PHP. ಓಕೆ, ಸೊ ಆ ಥರ ಸರ್ಚ್ ಮಾಡೋ ಕೀವರ್ಡ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನಮಗೆ ತುಂಬ ಬರುತ್ತೆ, ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ಯಾವ್ದು ಬೇಸ್ಡ್ ಆನ್ ವ್ಯೂಸ್ ಆರ್ ಬೇಸ್ಡ್ ಆನ್ ಕಮೆಂಟ್ಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಶಾರ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಬಿಕಾಸ್ ಲಾಂಗ್ ವಿಡಿಯೋ ಅಂದ ತಕ್ಷಣ ನಮಗೆ ಬರ್ತವೆ, ಲಾಂಗ್ ವಿಡಿಯೋ ಎಷ್ಟು ನೋಡಬೇಕು. ಸೊ ಶಾರ್ಟ್ ವಿಡಿಯೋ, ಓಕೆ, ಶಾರ್ಟ್ ವಿಡಿಯೋ ಬೋರಿಂಗಾ, ಅರ್ಥ ಆಗ್ತಾ ಉಂಟಾ ಇಲ್ವಾ, ಅರ್ಥ ಆದರೆ ನಮಗೆ ಇನ್ನೂ ನೋಡ್ಬೇಕಂತ ಆಸಕ್ತಿ ಬರುತ್ತೆ. ಸೊ ಆವಾಗ ಇನ್ನೊಂದು ವಿಡಿಯೋ ನೋಡ್ತೇವೆ. ಸೊ ಅದೇ ಥರ ನಾನು ಕಲಿತಾ ಹೋದೆ ಅಥೆಂಟಿಕೇಶನ್. ಸೊ ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್ ಬರುತ್ತೆ. ಸೊ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್ ಇನಿಷಿಯಲಿ ಫಸ್ಟ್ ಟೈಮ್ ಬರುವಾಗ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಹೇಗೆ ಸರ್ಚ್ ಮಾಡಬೇಕಂತ ಹೇಳಿದರೆ, ಹೇಗೆ ಪ್ರೋಗ್ರಾಮಿಂಗ್ ಮಾಡೋದು ಅಂತಲ್ಲ, ವಾಟ್ ಈಸ್ ಪೇಮೆಂಟ್ ಗೇಟ್ವೇ ಅಂತ. ಅಂದರೆ ಪೇಮೆಂಟ್ ಗೇಟ್ವೇ ಅಂದರೆ ಅಂತ ಅಂದರೆ ನಮಗೆ ಫಸ್ಟ್ ಗೊತ್ತಿರಬೇಕು. ಸೊ ಆ ಥರ ಸ್ಕ್ರ್ಯಾಚಿಂದ ಹುಡುಕ್ತಾ ಬಂದರೆ, ರಿಸರ್ಚ್ ಮಾಡ್ತಾ ಯೂಟ್ಯೂಬಿಂದ ಬಂದರೆ ನಮಗೆ ಗೊತ್ತಾಗುತ್ತೆ, ಓಕೆ ಪೇಮೆಂಟ್ ಗೇಟ್ವೇ ಅಂದರೆ ಇದು ಹೀಗೆ ವರ್ಕ್ ಆಗುತ್ತೆ. ಸೊ ಅದನ್ನು ಒಂದು ವೆಬ್ ಅಪ್ಲಿಕೇಶನ್ ಇಲ್ಲ ಮೊಬೈಲ್ ಅಪ್ಲಿಕೇಶನ್ಗೆ ಈ ಥರ ಇಂಟಿಗ್ರೇಟ್ ಮಾಡ್ತಾರೆ. ಸೊ ಅದು ನಮಗೆ ಒಂದು ವರ್ಕ್ ಫ್ಲೋ ಗೊತ್ತಾದಮೇಲೆ ನಾವು ಅದಾದಮೇಲೆ ಪ್ರೋಗ್ರಾಮಿಂಗ್ ಹೇಗೆ ಮಾಡಬೇಕು. ಸೊ ಆ ಥರ ನಾನು ಕಲಿತಾ ಇದ್ದೆ. ಸೊ ಅದೇ ಥರ ಕಲಿತು PHP ಸ್ಟ್ಯಾಕ್ ಆಯಿತು. ಅದಾದಮೇಲೆ ಅದರೊಟ್ಟಿಗೆ MySQL ಮಾಡ್ತಾ ಇದ್ದೆ. MySQL ಆಫ್ಟರ್ MySQL ಫ್ರಂಟ್ ಎಂಡ್ ನಾರ್ಮಲ್ HTML CSS ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ. ಸೊ ಈಗ ಬ್ಯಾಕ್ ಎಂಡ್ ಆಯಿತು, PHP ಹಾಗೂ MySQL ಆಯಿತು, ಬ್ಯಾಕ್ ಎಂಡ್ ಆಯಿತು. ಸೊ ನೆಕ್ಸ್ಟ್ ಫ್ರಂಟ್ ಎಂಡ್. ಓಕೆ, ಸೊ ನೆಕ್ಸ್ಟ್ ಫ್ರಂಟ್ ಎಂಡ್ಗೆ ಜಂಪ್ ಆಗುವಾಗ ಆ ಟೈಮಲ್ಲಿ ಬೂಮಿಂಗ್ ಆಗ್ತಿದ್ದದ್ದು ಜಾವಾಸ್ಕ್ರಿಪ್ಟ್. ಓಕೆ, ಒನ್ ಆಫ್ ದ ಕರೆಂಟ್ಲಿ ಓಕೆ ಫೇಮಸ್ ಸೊ ಜಾವಾಸ್ಕ್ರಿಪ್ಟ್. ಸೊ ಆ ಟೈಮಲ್ಲಿ ಜಾವಾಸ್ಕ್ರಿಪ್ಟ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ಕೋರ್ ಅಂದರೆ ಸ್ವಲ್ಪ ಜಾವಾಸ್ಕ್ರಿಪ್ಟ್ ಗೊತ್ತಿರ್ತಿತ್ತು. ಸೊ ಅದಾದಮೇಲೆ ಅಡ್ವಾನ್ಸ್ ಜಾವಾಸ್ಕ್ರಿಪ್ಟ್ ಕಲಿತಾ ಹೋದೆ. ಓಕೆ, ಅಗೇನ್ ಅದು ಕೂಡ ಯೂಟ್ಯೂಬ್ ನೋಡಿ ಸ್ಟಾರ್ಟ್ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಸಮ್ ಆಫ್ ದ ಯೂಟ್ಯೂಬ್ ಚಾನಲ್ಸ್ ಯೂಟ್ಯೂಬರ್ಸ್ ಇದ್ದಾರೆ, ಪ್ರೋಗ್ರಾಮಿಂಗ್ ಯೂಟ್ಯೂಬರ್ಸ್ ಅಂತಲೇ ಇದ್ದಾರೆ. ಓಕೆ,
ಸೊ ಅವರ ಥ್ರೂ ನಾನು ಓಕೆ ಯೂಟ್ಯೂಬ್ಸ್ ಜಾವಾ ಸ್ಕ್ರಿಪ್ಟ್ ಒಂದು 1 hour ವಿಡಿಯೋ ಆ ಥರ ಬ್ರೇಕ್ ಡೌನ್ ಮಾಡಿ ಕಲಿತಾ ಇದ್ದೆ. ಸೊ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಆದಮೇಲೆ ರಿಯಾಕ್ಟ್ ಜೇಸ್ ಕಲಿತೆ ಬೇಸ್ಡ್ ಆನ್ ದ್ಯಾಟ್, ಬಿಕಾಸ್ ನನಗೆ ಕ್ಲೈಂಟ್ಸ್ ಬರ್ತಾ ಇದ್ರು ಸಮ್ ಆಫ್ ದ, ಅಂದರೆ ಈಗ ನಾನು ಹೇಳಿದೆ ಲೋಕಲ್ ಆಯಿತು ಗ್ಲೋಬಲ್ ಆದಮೇಲೆ ಅವ್ರು ಹೇಳ್ತಾರೆ ಓಕೆ ನನಗೆ ರಿಯಾಕ್ಟ್ ಜೇಸ್ ಅಲ್ಲಿ ಪ್ರಾಜೆಕ್ಟ್ ಮಾಡೋರು ಬೇಕು ಅಂತ, ಕರೆಕ್ಟ್ ಅಲ್ವಾ? ಸೊ ಆವಾಗ ನನಗೆ ರಿಯಾಕ್ಟ್ ಜೇಸ್ ಗೊತ್ತಿಲ್ಲ. ಸೊ ಆವಾಗ ನನಗೆ ಆಗ್ತದೆ ಓಕೆ ಸೊ ಐ ನೀಡ್ ಟು ಲರ್ನ್ ರಿಯಾಕ್ಟ್ ಜೇಸ್, ನನಗೆ ರಿಯಾಕ್ಟ್ ಜೇಸ್ ಕಲಿಬೇಕು. ಸೊ ಅದಕ್ಕೆ ಬೇಕಾದ ಸೋರ್ಸ್, ಬಿಕಾಸ್ ನನಗೆ ಆಲ್ರೆಡಿ ನಂದು ಬ್ಯಾಕ್ಗ್ರೌಂಡಿಂದ ಬಂದ ಎಲ್ಲ ಸೋರ್ಸ್ ಕೂಡ ನಾನೇ ಹೋಗಿ ಹುಡುಕಿ ಮಾಡಿದ್ದು. ನನಗೆ ಬೇರೆ ಪ್ಲ್ಯಾಟ್ಫಾರ್ಮ್ ಬೇಕಾಗಿಲ್ಲ, ನಾನು ಹಣ ಕೊಟ್ಟು ಪೇ ಮಾಡಿ ಕೋರ್ಸ್ ತಗೊಳ್ಳೋದು ಬೇಕಾಗಿಲ್ಲ, ಬಿಕಾಸ್ ನನಗೆ ಸರ್ಟಿಫಿಕೇಶನ್ ಇಂಪಾರ್ಟೆನ್ಸ್ ಇರಲಿಲ್ಲ ಅಲ್ಲಿ. ಓಕೆ ಕೋರ್ಸ್ ಇದು ಸರ್ಟಿಫಿಕೇಶನ್ ಬೇಕಾಗಿಲ್ಲ, ಬಟ್ ನನಗೆ ನಾಲೆಜ್ ಬೇಕಿತ್ತು, ಯಾಕೆಂದರೆ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೇನೆ. ಓಕೆ ಸೊ ಅದಕ್ಕೋಸ್ಕರ ನಾನು ಅಗೇನ್ ರಿಯಾಕ್ಟ್ ಜೇಸ್ ಕೂಡ ಕಲಿತೆ ಅಲ್ಲಿ. ಆ್ಯಂಡ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು, ದಟ್ ಈಸ್ ಯೂಸಿಂಗ್ ನೋಟ್ ಜೇಸ್. ಓಕೆ ಬ್ಯಾಕ್ ಆ್ಯಂಡ್ ನೋಟ್ ಜೇಸ್ ಬೇಕಿತ್ತು. ಸೊ ಅಲ್ಲಿ ನೋಟ್ ಜೇಸ್ ಕಲಿತೆ. ದೆನ್ ಅಗೇನ್ ಡೇಟಾ ಬೇಸ್ ಚೇಂಜಸ್ ಅಪ್ಗ್ರೇಡ್ ಮಾಡಬೇಕು, ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡಬೇಕು. ಸೊ ದೆನ್ ವಿ ಗೋ ಟು MongoDB, ಬಿಕಾಸ್ ನಾವು ನಿಂತರೆ ಒಂದು ಸ್ಟೆಕ್ಸ್, ಈಗ ನಾನು PHP ಇದ್ದರೆ ನಾನು ಅಲ್ಲೇ ಇರ್ತಿದ್ದೆ, PHP ಇರ್ತಿದ್ದೆ. ಸೊ ನಾನು ಆ್ಯಡ್ ಆನ್ ಮಾಡ್ತಾ ಹೋದೆ, ನಂದು ಅಪ್ಗ್ರೇಡ್ ಮಾಡ್ತಾ ಹೋದೆ ಸ್ಕಿಲ್ ಸೆಟ್ಟನ್ನು. ಸೊ ಅದೇ ರೀತಿ ಕಾನ್ಸೆಪ್ಟ್ ನಾನು ಇಂಪ್ರೂವ್ ಮಾಡ್ತಾ ಹೋದೆ, ಬಿಕಾಸ್ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ನನಗೆ ಯಾರು ಕಾನ್ಸೆಪ್ಟ್ ಕಲಿಸಿಕೊಡ್ಲಿಲ್ಲ, ನಾನೇ ಕಲಿತು ಮಾಡಿದ್ದು. ಸೊ ಅದನ್ನು ಇಲ್ಲಿ ಕಾನ್ಸೆಪ್ಟ್ ಕೂಡ ನಾನು ಸ್ಟ್ರಾಂಗ್ ಮಾಡ್ತಾ ಹೋದೆ, ನಂದು ಫಂಡಮೆಂಟಲ್ಸ್ ಏನುಂಟು ಅದನ್ನು ಸ್ಟ್ರಾಂಗ್ ಮಾಡ್ತಾ ಹೋದೆ. ಸೊ ಆ ಥರ ನಾನು ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಈ PHP LAMP stack and one stack ಅನ್ನು ಕಲಿತೆ, ಹಾಗೆ ಆಸ್ ಎ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿದ್ದೇನೆ ಈಗ. Wonderful. I think please guys, I think this is one of the biggest information you can ever get. ಅಂದ್ರೆ how do you start learning as a self-taught web developer. ಒನ್ ಮೋರ್ ಟ್ರಿವಿಯಾ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮೈಕ್ರೋ ಡಿಗ್ರಿಯ ವೆಬ್ಸೈಟ್ ಫಸ್ಟ್ ಡಿಸೈನ್ ಅಂಡ್ ಡೆವಲಪ್ ಮಾಡಿರೋದು ಮಿಸ್ಟರ್ ದೀಕ್ಷಿತ್. ಈಗಿರೋದು is the probably the 150th version of our website, but 2019 late 2019 ಅಲ್ಲಿ we sat together and that's how we designed this beautiful website, micro degree website. ಅದರ ಫಸ್ಟ್ ವರ್ಷನ್ ಡ್ರಾಫ್ಟ್ ವರ್ಷನ್ ಅನ್ನು ರೆಡಿ ಮಾಡಿ ಕೊಟ್ಟದ್ದು ದೀಕ್ಷಿತ್ ಅವರು. ಫ್ರಂಟ್ ಎಂಡ್ ಅಂತ ಹೇಳುವಾಗ ನನಗೆ ಅದರ ನೆನಪು ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಟ್. ಸೊ ಅಸ್ಯೂಮ್ ದಟ್ a new freelancer is sitting in front of this video, Dikshit. Okay. ಅವರು ನೋಡ್ತಾ ಇರ್ಬೋದು ಈಗ. And what tech stack do you prefer them to take it up if they want to do freelancing today? ಅಂದ್ರೆ ಯಾವ ಟೆಕ್ ಸ್ಟ್ಯಾಕ್ ಮೇಲೆ ನೀವು ಹೋಗ್ಲಿಕ್ಕೆ ಇಷ್ಟಪಡ್ತಿದ್ದೀರಿ? ಬಿಕಾಸ್ ಫ್ರೀಲಾನ್ಸಿಂಗ್ ಕಮ್ಸ್ ವಿತ್ ಆಲ್ ಡೊಮೈನ್ಸ್ ಆಫ್ IT. ಅಂದ್ರೆ ಇಟ್ ನೀಡ್ ನಾಟ್ ಬಿ ವೆಬ್, ಇಟ್ ಕ್ಯಾನ್ ಬಿ ಡೇಟಾ, ಇಟ್ ಕ್ಯಾನ್ ಬಿ AI is booming and that's a huge word there, and everything, prompt engineering antala baruttalla. But since you are into web development, I believe most of our audience are into web development, so ಯಾವ ಟೆಕ್ ಸ್ಟ್ಯಾಕ್ ಅವರಿಗೆ ಕಲಿಲಿಕ್ಕೆ ನೀವು ಹೇಳ್ತೀರಾ? ಅಟ್ ದಿಸ್ ಪಾಯಿಂಟ್ ಅಂದರೆ 2025 ಇಂದ ಸ್ಟಾರ್ಟ್ ಮಾಡುವವರು ಫ್ರೀಲ್ಯಾನ್ಸರ್. ಸೊ ಅವರಿಗೆ ನಾನು ಸಜೆಸ್ಟ್ ಮಾಡೋದು ಫಾರ್ ವೆಬ್ ಡೆವಲಪ್ಮೆಂಟ್ಗೋಸ್ಕರ, ಅಂದರೆ ವೆಬ್ ಡೆವಲಪ್ಮೆಂಟ್ಗೆ ಯಾರೆಲ್ಲ ಮಾಡಲಿಕ್ಕೆ ರೆಡಿ ಇರ್ತಾರೆ, ಸೊ ಅವರಿಗೆ ನಾನು ಜಾವಾ ಸ್ಕ್ರಿಪ್ಟ್ ಸ್ಟ್ಯಾಕ್ ಆಮೇಲೆ ಜಾವಾ ಸ್ಕ್ರಿಪ್ಟ್ ಥ್ರೂ ಹೋಗಲಿಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲರ್ನ್ ಮಾಡಲಿಕ್ಕೆ ಹೇಳ್ತೇನೆ. ಯಾಕೆಂದರೆ ಥ್ರೂ ಜಾವಾ ಸ್ಕ್ರಿಪ್ಟ್ ಅವರಿಗೆ ವೆಬ್ ಡೆವಲಪ್ಮೆಂಟ್, ವೆಬ್ ಅಪ್ಲಿಕೇಶನ್ಸ್ ಕೂಡ ಮಾಡ್ಬೋದು. ಈವನ್ ಫಾರ್ ಟೆಸ್ಟ್ ಆಟೋಮೇಷನ್ ಕೂಡ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು. ಫಾರ್ AI/ML ಕೂಡ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಫಾರ್ ವೆಬ್ ಡೆವಲಪ್ಮೆಂಟ್ಗೆ ಅಂತ ಹೋದರೆ ಜಾವಾ ಸ್ಕ್ರಿಪ್ಟ್ ಸಜೆಸ್ಟ್ ಮಾಡ್ಬೋದು, ಬಿಕಾಸ್ ಅಲ್ಲೇ ಫ್ರೇಮ್ವರ್ಕ್ ಸಿಗುತ್ತೆ, ಲೈಬ್ರರೀಸ್ ಸಿಗುತ್ತೆ. ಹೌದು, ಮೊಬೈಲ್ ಆ್ಯಪ್ ಕೂಡ ರಿಯಾಕ್ಟ್ ನೇಟಿವ್ ಯೂಸ್ ಮಾಡಿ ಮೊಬೈಲ್ ಆ್ಯಪ್ ಕೂಡ ಡೆವಲಪ್ ಮಾಡ್ಬೋದು. ಸೊ ಜಾವಾ ಸ್ಕ್ರಿಪ್ಟಿಗೆ ಈಗ ಅಟ್ ಪ್ರೆಸೆಂಟ್ ಈಗ ಕೆರಿಯರ್ ಸ್ಟಾರ್ಟ್ ಮಾಡುವವರಿಗೆ, ಈಗ ಡೆವಲಪ್ಮೆಂಟಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಜಾವಾ ಸ್ಕ್ರಿಪ್ಟ್ ಅನ್ನು ನಾನು ಸಜೆಸ್ಟ್ ಮಾಡ್ತೇನೆ. ಓಕೆ. So do you believe that Indians are always 3 years younger compared to the European countries in terms of tech? Because now ನೀವು ಒಟ್ಟಿಗೆ React start ಮಾಡುವಾಗ, I believe we started around 2019 or something. It was already fully fledged in other countries. So because ನಮಗೊಂದು ಹುಕ್ ನಾನು ಕೊಟ್ಟಿದ್ದೆ, you work for UK client ಅಂತ, ಅಲ್ಲಿಂದ ಬಂದಿರುವಂತ ರಿಕ್ವೈರ್ಮೆಂಟ್ ಇದು React JS ಇದು. So how are we Indians behind when it comes to technology? ಕರೆಕ್ಟ್. ಆ್ಯಕ್ಚುಲಿ ಬೇರೆ ಈಗ ಔಟ್ಸೈಡ್ ಕಂಟ್ರೀಸ್, ಸೊ ಅವರು ಆ್ಯಕ್ಚುಲಿ ಟೆಕ್ ಸ್ಟ್ಯಾಕಲ್ಲಿ ಬೇರೆ ಟೆಕ್ ಸ್ಟ್ಯಾಕಲ್ಲಿ ತುಂಬ ಅಡ್ವಾನ್ಸ್ ಆಗಿರ್ತಾರೆ. ಓಕೆ. ಸೊ ನಾವು ಸ್ವಲ್ಪ ಯು ಕ್ಯಾನ್ ಸೇ ಅರೌಂಡ್ 2-3 years ಬ್ಯಾಕ್ ಆಗಿರ್ತೇವೆ. ಓಕೆ. ಸೊ ವಾಟ್ ಎವರ್ ಅಂದರೆ ಕೆಲವು ಕಂಟ್ರೀಸಲ್ಲಿ ಕೆಲವು ಟೆಕ್ ಸ್ಟ್ಯಾಕ್ ದೇ ಆರ್ ಆಲ್ರೆಡಿ ಇನ್ವೆಂಟೆಡ್ ನ್ಯೂ ಸ್ಟ್ಯಾಕ್. ಈಗ ಜಾವಾ ಸ್ಕ್ರಿಪ್ಟಿಗೆ ಬೇರೆನೇ ಲ್ಯಾಂಗ್ವೇಜಸ್ ಬಂದಿದೆ. ಓಕೆ. ಸೊ ಕಂಪ್ಲೀಟ್ ರಿಪ್ಲೇಸ್ ಹೇಳ್ತಾ ಇಲ್ಲ, ಬಟ್ ಇಂಪ್ರೂವ್ಮೆಂಟ್ಸ್ ಆರ್ ಸ್ಟ್ಯಾಕ್. ನೆಕ್ಸ್ಟ್ JS ಇಸ್ ಬೂಮಿಂಗ್ ಮಾರ್ಕೆಟ್, ಬಟ್ ಇಂಡಿಯಾದಲ್ಲಿ ಬರಬೇಕು ಅಂತ ಇನ್ನೊಂದು 1 ವರ್ಷ ಕಳೆಯಬೇಕು. ಕರೆಕ್ಟ್. ಸೊ ಅಟ್ ದಟ್ ಟೈಮ್ ಅಂದ್ರೆ ಇನಿಷಿಯಲಿ ಜಾವಾ ಸ್ಕ್ರಿಪ್ಟ್ ಬಂದಾದ್ಮೇಲೆ ಫಸ್ಟ್ ಫ್ರಂಟ್ ಎಂಡ್ ಲೈಬ್ರರಿ ಬಂದದ್ದು ಅಂತ ಹೇಳಿದ್ರೆ ರಿಯಾಕ್ಟ್ JS. ಆಂಗ್ಯುಲರ್ ಅದಕ್ಕಿಂತ ಮುಂಚೆ ಬಂದಿತ್ತು, ಪ್ಲಸ್ VJS ಕೂಡ ಇತ್ತು, ಬಟ್ ಬೂಮಿಂಗ್ ಆದದ್ದು ರಿಯಾಕ್ಟ್ JS. ಓಕೆ. ಬಟ್ ಅಪ್ಕಮಿಂಗ್ ಆದರೆ ಅಟ್ ದಿಸ್ ಪಾಯಿಂಟ್ ನೀವು
ರಿಯಾಕ್ಟ್ ಜೇಸ್ ವೆಬ್ಸೈಟ್ ಹೋಗಿ ನೋಡಿದ್ರೆ ರಿಯಾಕ್ಟ್ ಜೇಸ್ ಕೋರ್ ಅನ್ನು ಇನ್ನೂ ಇದು ಮಾಡ್ತಿದ್ದಾರೆ, ಸ್ಟಾಪ್ ಮಾಡ್ತಿದ್ದಾರೆ, ಡಿಪ್ರಿಕೇಟ್ ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಜೇಎಸ್ ಅನ್ನು ಯೂಸ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಜೇಎಸ್ ಔಟ್ಸೈಡ್ ಕಂಟ್ರಿ ಆಲ್ರೆಡಿ ಯೂಸ್ ಮಾಡಿ ಆಗಿದೆ ಪ್ರಾಜೆಕ್ಟ್ಸ್ ಅಲ್ಲಿ. ಹೌದು. ಸೊ ಅದಕ್ಕಾಗಿ ನಾನು ಜಾವಾ ಸ್ಕ್ರಿಪ್ಟ್ ಸಜೆಸ್ಟ್ ಮಾಡ್ತಿದ್ದೇನೆ. ಈಗ ಯಾರು 2025 ಅಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಸೊ ಅವರು ಜಾವಾ ಸ್ಕ್ರಿಪ್ಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲಿ ನಾನು ಕೂಡ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನಾನು ಅದರದ್ದು ಫ್ರೇಮ್ ವರ್ಕ್ಸ್ಗೆ ಜಂಪ್ ಆದೆ. ಲೈಕ್ ನಾನು ಸ್ಟಾರ್ಟ್ ಮಾಡಿದ್ದು ರಿಯಾಕ್ಟ್ ಜೇಸ್, ಅದಾದ್ಮೇಲೆ ಅದೇ ತರ ಆಂಗ್ಯುಲರ್ ಉಂಟು, ವ್ಯೂ ಜೇಸ್ ಉಂಟು, ಸೊ ಅದೆಲ್ಲ ಫ್ರೇಮ್ ವರ್ಕ್ಸ್ ಉಂಟು. ಸೊ ನಾನು ಜಾವಾ ಸ್ಕ್ರಿಪ್ಟ್ ಅನ್ನು ಸಜೆಸ್ಟ್ ಮಾಡ್ತೇನೆ ಈಗ. ಓಕೆ, ಗ್ರೇಟ್. ಸೊ ನಾನೊಂದು UK ಕಂಪನಿ ಬಗ್ಗೆ ಹೇಳಿದ್ನಲ್ಲ, ಸೊ ಅದರಲ್ಲಿರುವ ಆದ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ? ಸೊ ನೀವು ಜಾಯಿನ್ ಆದದ್ದು ಹೇಗೆ, ನಿಮ್ಗೆ ಯಾವ ಟೆಕ್ನಾಲಜೀಸ್ ಅಲ್ಲಿ ಅವರು ನಿಮ್ಮನ್ನು ಹೈರ್ ಮಾಡಿದ್ರು, ಅಂಡ್ ದೆನ್ ದ ಜರ್ನಿ ಇನ್ ದಟ್ company. I believe you had lots of good times there. I believe with the way the UK culture ಅಲ್ಲಿ ಹೇಗೆ ವರ್ಕ್ ಮಾಡೋದು, ಸಿಟ್ಟಿಂಗ್ ಇನ್ ಮ್ಯಾಂಗ್ಳೂರ್, ನೀವು ಮಂಗಳೂರಲ್ಲಿ ಕುತ್ಕೊಂಡೇ UK ಅಲ್ಲಿರುವಂತಹ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿದಿರಿ. ಸೊ ಅದು ನಮ್ಮ ಆಡಿಯನ್ಸ್ಗೆ ಇನ್ನೂ ತುಂಬಾ ವ್ಯಾಲ್ಯೂ ಆಡ್ ಆಗ್ಬೋದು. ಹೌ ಟು ಹ್ಯಾಂಡಲ್ ಫಾರಿನ್ ಅಥವಾ ಹೊರಗಿನಿರುವಂತಹ ಪ್ರಾಜೆಕ್ಟ್, ಗ್ಲೋಬಲ್ ಪ್ರಾಜೆಕ್ಟ್ಸ್ ಅನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಹೇಗಿದ್ರಿ, ಅದಾದ ನಂತರ ನಿಮ್ಮ ಜರ್ನಿ ಹೇಗಿತ್ತು ಅಂತ ಒಂದು 2 minutes ಅಲ್ಲಿ ಹೇಳಿದ್ರೆ ದಟ್ ವುಡ್ ಬಿ ಆಸಮ್. ಶೋರ್. ಸೊ ನಾನು ಆಗ ಹೇಳಿದಾಗೆ ಥ್ರೂ ಸ್ಟಾರ್ಟ್ಅಪ್ ಕೂಡ ನಾವು ಪ್ರಾಜೆಕ್ಟ್ಸ್ ಅನ್ನು ತೆಗಿಬಹುದು, ಗ್ಲೋಬಲ್ ಪ್ರಾಜೆಕ್ಟ್. ಸೊ ಅದೇ ತರ ನಾನು ಈ UK ಕ್ಲೈಂಟ್ಸ್ ಕೂಡ ನಾನು ಕಮ್ಯುನಿಕೇಶನ್ ಆದದ್ದು. ಸೊ ಇನಿಷಿಯಲಿ ಒಂದು ಸ್ಟಾರ್ಟ್ಅಪ್ ಥ್ರೂ ನನಗೆ ಇನ್ನೊಂದು ಕ್ಲೈಂಟ್ಸ್ ಥ್ರೂ ನನಗೆ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಸಿಕ್ತು. ಓಕೆ, ಸೊ ಆ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಮಾಡ್ತಿರುವಾಗ ಸೊ ಅವರ ಥ್ರೂ ನನಗೆ ರೆಫರೆನ್ಸ್ ಹೋಯ್ತು. ಓಕೆ, ಸಮ್ UK ಒಂದು ಕಂಪನಿಗೆ ಈ ತರ ಒಂದು ಫ್ರಂಟ್ ಎಂಡ್ ಡೆವಲಪರ್ ಬೇಕು. ಓಕೆ, ಸೊ ಈ ತರ ಒಂದು ಡೆವಲಪರ್ ಬೇಕು ಅಂತ ಹೇಳಿ ಅಲ್ಲಿಂದ ಕಮ್ಯುನಿಕೇಶನ್ ಬಿಲ್ಡ್ ಆಯಿತು. ಸೊ ಹಾಗೆ ನಾನು ಕಾಂಟ್ಯಾಕ್ಟ್ ಆದೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ಸೊ ದೇ ಲೈಕ್ ನಂದು ಪೋರ್ಟ್ಫೋಲಿಯೋ ಆಗಲಿ, ನಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ಹೌ ಆಮ್ ಕಮ್ಯುನಿಕೇಟಿಂಗ್, ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ದೇನೆ, ಸೊ ಅದೆಲ್ಲ ಅವರಿಗೆ ಓಕೆ ಆಯಿತು. ಸೊ ಅಲ್ಲಿಂದ ನಾನು ಆ ಪರ್ಟಿಕ್ಯುಲರ್ ಅಲ್ಲಿ ಕೂಡ ನಾನು ಫ್ರೀಲಾನ್ಸಿಂಗ್, ಅದು ಕೂಡ ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ, ಅದು ಕೂಡ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಪ್ರಾಜೆಕ್ಟ್ ಥರನೇ ಫ್ರೀಲಾನ್ಸಿಂಗ್. ಸೊ ಹಾಗೆ ನಾನು UK ಬೇಸ್ಡ್ ಪ್ರಾಜೆಕ್ಟ್ ಕೂಡ ಮಾಡಿದೆ ಅಲ್ಲಿ. ಸೊ ಅಲ್ಲಿ ಕಮ್ಯುನಿಕೇಷನ್ ಹೇಗೆ ಅಂತ ಹೇಳಿದರೆ, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾವು ಇಂಡಿಯನ್ ಕಲ್ಚರ್ ಥರ ಇರೋದಿಲ್ಲ, ಸೊ ಅಲ್ಲಿದು ಕಲ್ಚರ್ ಬೇರೆ ಇರುತ್ತೆ. ಸೊ ವಿ ಹ್ಯಾವ್ ಟು ಸಿ, ಅಂದರೆ ಅವರದ್ದು ಟೈಮಿಂಗ್ ಫಾಲೋ ಮಾಡಬೇಕಾಗುತ್ತೆ, ಅವ್ರದ್ದು ಕಮ್ಯುನಿಕೇಷನ್ ವೇ ಬೇರೆ ಇರುತ್ತೆ. ಸೊ ನಾವು ಫಸ್ಟ್ ಅವರೇನು ಮಾತಾಡ್ತಿದ್ದಾರೆ, ಅಂದರೆ ಅವರೇನು ಮಾತಾಡ್ತಿದ್ದಾರೆ, ಅವರಿಗೆ ಏನು ಡೆಲಿವರೇಬಲ್ಸ್ ಬೇಕು ಅದನ್ನು ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೊ ಆನ್ ಟೈಮ್ ಡೆಲಿವರೇಬಲ್ಸ್ ಇರಬೇಕು. ಓಕೆ, ಸೊ ನಿಮಗೆ ವರ್ಕ್ ಅಷ್ಟು ಏನು ಅಂದರೆ ವರ್ಕ್ ಲೋಡ್ ಇರೋದಿಲ್ಲ. ಓಕೆ, ಸೊ ವಾಟ್ ಎವರ್ ಅಂದರೆ ಅವರು ಏನು ನಿಮಗೆ ವರ್ಕ್ ಮಾಡಲಿಕ್ಕೆ ಹೇಳಿರ್ತಾರೆ, ಸೊ ಅಂದರೆ ಅದೇ ಥರ ನಮಗೆ ಒಂದು ಅಜೈಲ್ ಮೆಥಡಾಲಜಿ ಅಂತ ಇರುತ್ತೆ. ಓಕೆ, ಸೊ ಅದೇ ಥರ ಪ್ರೊಸೆಸ್ ಇರುತ್ತೆ. ಸೊ ಆ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇರಬೇಕು. ಓಕೆ, ಸೊ ಅದೇ ಥರ ಆ ಪ್ರೊಸೆಸ್ ಫಾಲೋ ಮಾಡಬೇಕು. ಸೊ ಕಮ್ಯುನಿಕೇಷನ್ ಒಳ್ಳೆ ಇರಬೇಕು. ಸೊ ಆ ಥರ ನಾವು ಮಾಡಿ, ಅಂದರೆ ಆ ಥರ ಪ್ರಾಜೆಕ್ಟ್ಸ್ UK ಕ್ಲೈಂಟ್ಸಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆ ಥರ ಗೊತ್ತಿರಬೇಕು. ಆಸಮ್. ಸೊ ಐ ಥಿಂಕ್ ನೀವು ರಿಯಾಕ್ಟ್ ಡೆವಲಪರ್ ಆಗಿ ಅಲ್ಲಿ ಹೈರ್ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಅದಾದ ನಂತರ ಐ ಥಿಂಕ್ ಯು ವೆಂಟ್ ಆನ್ ಟು ಬಿಕಮ್ ಅ ಕಂಪ್ಲೀಟ್ ಡೆವಲಪ್ಸ್ ಇಂಜಿನಿಯರ್ ಕೂಡ ಅಲ್ಲಿ. ಸೊ ಐ ಥಿಂಕ್ ದಟ್ ವಾಸ್ ಫ್ರಮ್ ಅ ಫ್ರಂಟ್ ಎಂಡ್ ಟು ಹ್ಯಾಂಡ್ಲಿಂಗ್ ದಿ ಎಂಟೈರ್ ಪ್ರಾಜೆಕ್ಟ್. ಸೊ ಕುಡೋಸ್, ಸೊ ಅದ್ರ ಬಗ್ಗೆ ಏನಾದರೂ? ಶೋರ್. ನಾನು ಆಗಲೇ ಹೇಳಿದಾಗೆ ಫ್ರಂಟ್ ಎಂಡ್ ಥ್ರೂ ನನಗೆ ಬ್ಯಾಕ್ ಎಂಡ್ ಕೂಡ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅಲ್ಲಿ ನನಗೆ ಬ್ಯಾಕ್ ಎಂಡ್ ಮಾಡಲಿಕ್ಕೆ ಅಷ್ಟು ಅವಕಾಶ ಸಿಗಲಿಲ್ಲ. ಬಟ್ ಫ್ರಂಟ್ ಎಂಡ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಟೀಮಲ್ಲಿ, ಸಿನ್ಸ್ ಅದು ಕೂಡ ಸ್ಟಾರ್ಟ್ಅಪ್ ಬೇಸ್ಡ್ ಕಂಪನಿ ಆಗಿದ್ದರಿಂದ, UK ಬೇಸ್ಡ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ, ಸೊ ಅವರಿಗೆ ಆ್ಯಕ್ಚುಲಿ ಟೆಕ್ನಿಕಲ್ ತುಂಬ ಯಾರು ಇನ್ಹೌಸ್ ಪರ್ಸನ್ಸ್ ಇರಲಿಲ್ಲ. ಓಕೆ, ಅಂದರೆ ಅವರು ಔಟ್ಸೈಡ್ ಅನ್ನು ಕಮ್ಯುನಿಕೇಟ್ ಮಾಡ್ತಿದ್ರು. ಸಿನ್ಸ್ ನಾನು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಆಗಿ ಒಂದು ಲಾಂಗ್ ಟರ್ಮ್ ಇದ್ದರಿಂದ, ಸೊ ಅವರು ನನ್ನ ಹತ್ರ ಸಜೆಷನ್ಸ್ ಕೇಳ್ತಾ ಇದ್ರು. ಓಕೆ, ಹೌ ವಿ ಕ್ಯಾನ್ ಡೂ ದಿಸ್, ಹೌ ವಿ ಕ್ಯಾನ್ ಡೂ ದಸ್ ಆರ್ಕಿಟೆಕ್ಟ್, AWS ಆರ್ಕಿಟೆಕ್ಟ್, ಅಂದರೆ ಹೀಗೆ ಮಾಡ್ಬೋದು, ಅಪ್ಲಿಕೇಶನ್ ಲೆವೆಲ್ ಆರ್ಕಿಟೆಕ್ಟ್. ಸೊ ನಾನು ಅಲ್ಲಿ ರಿಸರ್ಚ್ ಮಾಡಿ, ಇವನ್ ಅಲ್ಲಿ ಕೂಡ ನನಗೆ ತುಂಬ ನಾಲೆಜ್ ಸಿಕ್ತು. ಓಕೆ, ಬಿಕಾಸ್ ನನಗೆ ಪ್ರೀವಿಯಸ್ಲಿ ನಾನು ಆ ಥರ ನಾಲೆಜ್ ಇರಲಿಲ್ಲ. ಸೊ ದೇ ಆಸ್ಕ್ ಮಿ, ಅಂದರೆ ಅವರು ನನಗೆ ಆಪರ್ಚುನಿಟಿ ಕೊಟ್ಟರು, ವೆದರ್ ಯು ಕ್ಯಾನ್, ಅಂದರೆ ನಿಮಗೆ ಮಾಡ್ಲಿಕ್ಕೆ ಆಗ್ಬೋದಾ. ಓಕೆ, ಇಫ್ ಯು ಡೋಂಟ್ ನೋ ಆಲ್ಸೋ ಯು ಕ್ಯಾನ್ ಲರ್ನ್ ಆ್ಯಂಡ್ ಡೂ ಇಟ್. ಕರೆಕ್ಟ್ ಅಲ್ವಾ? ಸೊ ಆ ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ರಿಸರ್ಚ್ ಮಾಡಿ ಹೇಗೆ ಮಾಡೋದು, ಸೊ ಅದೆಲ್ಲ ರಿಸರ್ಚ್ ಮಾಡಿ ಅವರಿಗೆ ನಾನು ನಂದು ಸಜೆಷನ್ಸ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ. ಸೊ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿ ಯೂಸ್ ಟು ಹೈರ್, ಅಂದರೆ ಈಗ ಆ ಪರ್ಟಿಕ್ಯುಲರ್ AWS ಆರ್ಕಿಟೆಕ್ಟ್ ಬೇಕಾದ್ರೆ, ಸೊಲ್ಯೂಷನ್ ಆರ್ಕಿಟೆಕ್ಟ್ ಆ ಥರ ಬೇಕಾದ್ರೆ ನಾನು ಮಾಡ್ತಿದ್ದೆ. ಬಟ್ ಪ್ಲಾನಿಂಗ್ ಏನು ಬೇಕು, ಆ ಥರ ಏನು ಬೇಕು, ಸೊ ಅದೆಲ್ಲ ನಾವು ಮಾಡ್ತಿದ್ವಿ. ಸೊ ಹಾಗೆ ಒಂದು ಎಂಟೈರ್ ಟೀಮ್ ಸೆಟ್ ಮಾಡಿದ್ವಿ, ಡೆವಲಪ್ಸ್ ಅಂದರೆ ಎಂಟೈರ್ ಡೆವಲಪ್ಮೆಂಟ್ ಆಗಲಿ, ಟೆಸ್ಟಿಂಗ್ ಆಗಲಿ, ಎಂಟೈರ್ ಆಪರೇಷನ್ಸ್ ಟೀಮ್ ಸೆಟ್ ಮಾಡಿದ್ವಿ. ಸೊ ಆ ಟೀಮನ್ನು ಮ್ಯಾನೇಜ್ ಮಾಡ್ತಿದ್ದೆ ಅಲ್ಲಿ. ಸೊ ಬಿಕಾಸ್ ಆಸ್ ನಾನು ಜಾಯ್ನ್ ಆಗಿದ್ದು, ಅಂದರೆ ಆಸ್ ಅ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ಜಸ್ಟ್ ಫ್ರಂಟ್ ಎಂಡ್ ಮಾಡ್ತಾ ಇದ್ದೆ. ಅಲ್ಲಿಂದ ನಾನು ಅವರಿಗೆ ಅವ್ರದ್ದು ಆರ್ಕಿಟೆಕ್ಚರ್ಗೆ ಸೊಲ್ಯೂಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ಡೆವಲಪ್ಸ್ ಟೀಮ್ ಮ್ಯಾನೇಜ್ ಮಾಡಿದೆ. ಸೊ ಅದಾದಮೇಲೆ ನನಗೆ ಒಂದು ಆ್ಯಕ್ಚುಲಿ ಅಲ್ಲೇ ಒಂದು ಫುಲ್ ಟೈಮ್ ಆಗಿ ಒಂದು ಜಾಬ್ ಆಪರ್ಚುನಿಟಿ ಸಿಕ್ತು, ಆಸ್ ಅ ಟೆಕ್ನಿಕಲ್ ಲೀಡ್ ಆಪರ್ಚುನಿಟಿ ಸಿಕ್ತು. ಸೊ ಆ ಥರ ನಂದು ಕೆರಿಯರ್ ಚೇಂಜ್ ಆಯಿತು. So I believe ಎಲ್ಲ ಡೀಟೇಲ್ಸ್ ನಮಗೆ ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಈ ವಿಡಿಯೋದಲ್ಲಿ. So I think that is related to health tech, correct? Health tech, because there are reasons, guys, we can't expose all the details of that working company. Awesome. Try to get the most information here. He just applied for something through reference.
he got there as a React developer, and finally he became a complete lead of the organization and handling all the projects. So look at how a small connection, a small reference connection takes you here. That's the power of being a freelance developer, right? So from nowhere you get such a great exposure. Amazing. So ದೀಕ್ಷಿತ್, ನೀವು ಹೇಳಿದಾಗೆ ನೀವು 9 to 5 ವರ್ಕ್ ಮಾಡಿದಿರಿ, ಫ್ರೀಲಾನ್ಸ್ ವರ್ಕ್ ಮಾಡಿದ್ರಿ. ಐ ಹ್ಯಾವ್ ಸೀನ್ ಹಿಮ್ ನಾಟ್ ಹ್ಯಾವಿಂಗ್ ಸ್ಲೀಪ್ಸ್ ಅಂಡ್ ಆಲ್, ರೈಟ್? ನೈಟ್ ಟು ಡೇ ನೈಟ್ ಫುಲ್ ಕೋಡಿಂಗ್ ಮಾಡೋದು ನಾನೇ ಕಣ್ಣಾರೆ ನೋಡಿದೆ, ಬಿಕಾಸ್ ವಿ ಯೂಸ್ ಟು ವರ್ಕ್ ಟುಗೆದರ್. how difficult is to maintain that work life balance, because ಫ್ಯಾಮಿಲಿನೂ ಇದೆ ನಮಗೆ, ರೈಟ್? ಇಟ್ಸ್ ನಾಟ್ ಅಬೌಟ್ ಕೋಡಿಂಗ್. ಎಸ್, ಆಲ್ ದಿಸ್ ಮೆಂಟಲ್, ಈಗ ನೋಡೋದು ಅಂತಿದ್ರೆ ಐ ಬಿಲೀವ್ 20 hours 18 hours of coding is not good for health. Let's be very honest guys. ನಾವು ಆ ಒಂದು ನಮ್ಮ ಪ್ರೈಮ್ ಅಲ್ಲಿ 21 22 23 24 ಅಲ್ಲಿರುವಾಗ it's all about coding for us, right? day night coding, but as it goes on it affects your body and mental health also. So how hard was it for you to have that work life balance, and how it is right now for you? See, ಮ್ಯಾನೇಜಿಂಗ್ ಒಂದು ಕಂಪನಿ ಕೂಡ ವರ್ಕ್ ಮಾಡ್ತಿದ್ದೇವೆ, ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ ಕೂಡ ಮಾಡ್ತಿದ್ದೇವೆ. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ತುಂಬ ಡಿಫಿಕಲ್ಟ್ ಆಗಿತ್ತು. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಾವು ಟೈಮ್ ಮ್ಯಾನೇಜ್ ಮಾಡ್ತೇವೆ ಅದೇ ಥರ ನಮ್ಮದು ಹೆಲ್ತ್ ಕೂಡ ಮೇನ್ ಆಗುತ್ತೆ ಇಲ್ಲಿ. ಬಿಕಾಸ್ ಸೊ ಇನಿಷಿಯಲಿ ಅಂದರೆ ಆ ಟೈಮಲ್ಲಿ ನಾನು ವರ್ಕ್ ಮಾಡ್ತಾ ಇರುವಾಗ ಯೂಸ್ ಟು ವರ್ಕ್ ಬೋತ್, ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೆ, ಆ ಥರ ಆ ಕಡೆಯಿಂದ ನಾನು ಫುಲ್ ಟೈಮ್ ವರ್ಕ್ ಕೂಡ ಮಾಡ್ತಾಯಿದ್ದೆ. ಸೊ ವಿ ಹ್ಯಾಡ್ ಅಂಡರ್ಸ್ಟ್ಯಾಂಡಿಂಗ್, ಆ ಕಂಪನಿ ಕೂಡ ನನಗೆ ಗೊತ್ತಿತ್ತು ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೆ ಅಂತ. ಸೊ ಇಟ್ ಇಸ್ ನಾಟ್, ಅಲ್ಲಿ ಕ್ಲಾಶ್ ಆಗ್ತಾ ಇರಲಿಲ್ಲ. ಸೊ ನಂದು ಆಫೀಸ್ ಅವರ್ಸ್ ಆದಮೇಲೆ, ಓಕೆ, ಆಫೀಸ್ ಅವರ್ಸ್ ಆದಮೇಲೆ ನಾನು ನಾರ್ಮಲ್ ಆಗಿ ಫ್ರೀಲ್ಯಾನ್ಸಿಂಗ್ ಅವರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇದು ಡೇ ಆ್ಯಂಡ್ ನೈಟ್, ಅಂದರೆ ಎಷ್ಟೊತ್ತು ಕಿಲೋಮೀಟರ್, ಅಫ್ಕೋರ್ಸ್ ನಾವು ಡೆಡ್ಲೈನ್ ಇದ್ದರೆ ಅದು ಮೀಟ್ ಮಾಡಲೇಬೇಕು, ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಕೆಲವೊಮ್ಮೆ 2 ಗಂಟೆ 3 ಗಂಟೆ ನೈಟ್ ಕುತ್ಕೊಂಡು ಕೂಡ ಇದೆ. ಸೊ ಆ ಥರ ನಾನು ಪ್ರಾಜೆಕ್ಟ್ ಡೆಲಿವರಿ ಮಾಡಬೇಕಂತ ಹೇಳಿದರೆ ನಾನು ಆ ಥರ ಕುತ್ಕೊಂಡು ಸಹ ಮಾಡಿದ್ದೇನೆ. ಸೊ ಅದೊಂದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಟೈಮಲ್ಲಿ ಹೇಗೂ ಸಹ ಮಾಡ್ಬೋದಿತ್ತು, ಬಟ್ ಈ ಟೈಮಲ್ಲಿ ಅದು ತುಂಬ ಡಿಫಿಕಲ್ಟ್. ಈಗ ಆ್ಯಕ್ಚುಲಿ ಒಂದು 12 o'clock ತನಕ ಕೋಡಿಂಗ್ ಮಾಡಿ ಕುತ್ಕೊಳ್ಳೋದಂದ್ರೆ ಸಹ ತುಂಬ ಕಷ್ಟ ಆಗುತ್ತೆ. ಸೊ ಅಂದರೆ ಟೈಮ್ ಅಂದರೆ ವೆನ್ ವಿ ಆರ್ ಸ್ಟಾರ್ಟಿಂಗ್, ಆ ಟೈಮಿಂಗ್ ಬೇರೆ ಇರುತ್ತೆ, ಹಂಗಾರೆ ಇರುತ್ತೆ. ಅದಾದಮೇಲೆ ಸ್ವಲ್ಪ ಓಕೆ ವಿಲ್ ಜಸ್ಟ್ ಸೆಟಲ್ ಡೌನ್ ಆ ಥರ ಬರುತ್ತೆ. ಸೊ ಅದಕ್ಕೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ, ವಿ ಶುಡ್ ನಾಟ್ ಬಿ ದೇರ್ ಇನ್ ದ ಸೇಮ್, ಅಂದರೆ ಅಲ್ಲೇ ಇರಬಾರ್ದು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ವಿ ಹ್ಯಾವ್ ಟು ಗ್ರೋ, ಸ್ಕಿಲ್ ಸೆಟ್ಟಿಂದ ಗ್ರೋ ಆಗಬೇಕು, ಎಲ್ಲ ಗ್ರೋ ಆಗ್ತಾ ಹೋಗಬೇಕು. ಈಗ ಫ್ರೀಲ್ಯಾನ್ಸಿಂಗ್ ನಾನು ಲಾಸ್ಟಿಗೆ ನನಗೆ ಒಂದು VK ಬೇಸ್ಡ್ ಕಂಪನಿ ಆಪರ್ಚುನಿಟಿ ಸಿಕ್ತು. ಸೊ ಫ್ರಮ್ ದೇರ್ ವೇರ್ ಇಸ್ ಮೈ ನೆಕ್ಸ್ಟ್ ಕೆರಿಯರ್. ಸೊ ಇನ್ನು ಕಮಿಂಗ್ 5 ವರ್ಷ ಆದಮೇಲೆ ಸೊ ನಾನು ಎಲ್ಲಿ ಇರಬೇಕು ಅದು ಕೂಡ ನಾವು ಸೆಟ್ ಮಾಡಬೇಕು. ಬಿಕಾಸ್ ಲೈಫ್ ಲಾಂಗ್ ನಾವು ಫ್ರೀಲ್ಯಾನ್ಸರೇ ವರ್ಕ್ ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಆ ಥರ. ಗುಡ್. ಸೊ ಐ ಥಿಂಕ್ ಆಲ್ಮೋಸ್ಟ್ ವಿ ಹ್ಯಾವ್ ಕವರ್ಡ್ ಹಿಯರ್. ಅಂದ್ರೆ ಫ್ರೀಲಾನ್ಸಿಂಗ್ ಬಗ್ಗೆನೂ ಹೇಳಿದ್ವಿ, ಸೆಲ್ಫ್ ಟಾಟ್ ವೆಬ್ ಡೆವಲಪರ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಫೈನಲ್ ಟೇಕ್ ಅವೇ ಫಾರ್ ಅವರ್ ಆಡಿಯನ್ಸ್ ದೀಕ್ಷಿತ್, ಅಂದ್ರೆ 2025 ಅಲ್ಲಿ ನಾನೀಗ ಫ್ರೀಲಾನ್ಸರ್ ಆಗಿ ಅಥವಾ ಒಂದು ಸೆಲ್ಫ್ ಟಾಟ್ ವೆಬ್ ಡೆವಲಪರ್ ಆಗಿ ಸ್ಟಾರ್ಟ್ ಆಗಬೇಕು ಅಂತಿದ್ರೆ, ಐ ಥಿಂಕ್ ನೌ ಯು ಹ್ಯಾವ್ ದ ಟೂಲ್ಸ್, ರೈಟ್? ಅಂದ್ರೆ ಎಲ್ಲರಿಗೂ ಟೂಲ್ಸ್ ಇದೆ. ವೆನ್ ವಿ ಸ್ಟಾರ್ಟೆಡ್ ವಿ ಡಿಡ್ಂಟ್ ಹ್ಯಾವ್ ಎನಿಥಿಂಗ್. ಸೊ ಇಫ್ ಅ ಪರ್ಸನ್ ಕಮ್ಸ್ ಅಂಡ್ ಆಸ್ಕ್, ಹೇ ದೀಕ್ಷಿತ್ ಅಣ್ಣ, ಹೌ ಶುಡ್ ಐ ಸ್ಟಾರ್ಟ್ a freelancing career, what would be your answer? And with that we'll wrap. Don't worry. Sure. ಸಿ, ನಾನು ಆಗಲೇ ಹೇಳಿದ್ದೆ ಎಲ್ಲ ಪಾಸ್ಟ್ 7 years ಬ್ಯಾಕ್ ಹೇಗೆ ನಾನು ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಸೇಮ್ ನಾವು ಈಗ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅಟ್ ದಿಸ್ ಟೈಮ್ ಅಂದರೆ 2025 ನಾವು ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಆನ್ಲೈನ್ ಮೆಟೀರಿಯಲ್ಸ್ ಉಂಟು. ಲೈಕ್ ಆಗ ನಾವು ಹೇಳಿದಾಗೆ ಅಪ್ವರ್ಕ್ ಆಗಲಿ, ಟಾಪಾಲ್ ಉಂಟು, ಫೈವರ್ ಉಂಟು, freelancer.com ಉಂಟು, ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ಡ್ಇನ್ ಉಂಟು. ಸೊ ಅಲ್ಲಿ ನಾವು ನಮ್ಮದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು. ಸೊ ನಾನು ಆಗ ಏನು ಹೇಳಿದ್ದೆ, ಪೋರ್ಟ್ಫೋಲಿಯೋ. ಓಕೆ, ಸೊ ಪೋರ್ಟ್ಫೋಲಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ನೀವು ಏನು ವರ್ಕ್ ಮಾಡಿದ್ದೀರಾ, ನಿಮ್ಮದು ಸ್ಕಿಲ್ ಸೆಟ್ ಏನು, ನಿಮ್ಮದು ವರ್ಕ್ದು ಹಿಸ್ಟ್ರಿ. ಓಕೆ, ನಿಮ್ಮದು ವರ್ಕ್ ಅಂದರೆ ಜಸ್ಟ್ ನಿಮ್ಮದು ಕೇಸ್ ಸ್ಟಡಿ ಥರ ತೋರಿಸಬೇಕಾಗುತ್ತೆ. ಓಕೆ, ನಿಮ್ಮದು ವರ್ಕ್ ಏನು, ಆ್ಯಕ್ಚುಲಿ ನೀವೇನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಓಕೆ, ಜಸ್ಟ್ ಒಂದು 2 ಸ್ಕ್ರೀನ್ಶಾಟ್ ಹಾಕಿದರೆ ಸಾಕಾಗೋದಿಲ್ಲ. ಓಕೆ, ಸೊ ನಿಮ್ಮದು ಏನು ಆ್ಯಕ್ಚುಲಿ ಪ್ರಾಜೆಕ್ಟ್, ಅದರಲ್ಲಿ ನಿಮ್ಮದು ರೋಲ್ ಏನು, ನೀವೇನು ಮಾಡಿದ್ರಿ, ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಸೊ ಒಂದು ಪ್ರಾಜೆಕ್ಟ್ ಆಯಿತು, ಅದೇ ಥರ ಎಷ್ಟು ಪ್ರಾಜೆಕ್ಟ್ ವರ್ಕ್ ಮಾಡಿದ್ರೆ ಅದೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಹಾಕಬೇಕಾಗುತ್ತೆ. ಮತ್ತು ನಿಮ್ಮದು ಸ್ಕಿಲ್ ಸೆಟ್. ಆ್ಯಂಡ್ ತುಂಬ ಮಂದಿ ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಸ್ಕಿಲ್ ಸೆಟ್ಟನ್ನು ಹಾಕ್ತಾರೆ. ಓಕೆ, ತುಂಬ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಈಗ ಲ್ಯಾಮ್ ಸ್ಟ್ಯಾಕ್ ಆ್ಯಂಡ್ PHP ಸ್ಟ್ಯಾಕಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದೇನೆ. ಓಕೆ, ನಂದು ಎಕ್ಸ್ಪರ್ಟ್ ಲೆವೆಲ್ ಐ ಕ್ಯಾನ್ ಗಿವ್ 5 star ಫ್ರಮ್ 1 to 5 ಆ ಥರ ಅಂದ್ಕೊಳ್ಳಿ. ಓಕೆ, ಸೊ ಅದೇ ಥರ ನನಗೆ ಬೇರೆ ನಾಲೆಜ್ ಕೂಡ ಉಂಟು, AWS ಆಗಲಿ, DevOps ಆಗಲಿ ಆ ಥರ. ಬಟ್ ಅಲ್ಲಿ ನನಗೆ ಮ್ಯಾನೇಜ್ ಮಾಡಿ ಅಷ್ಟು ಗೊತ್ತುಂಟು, ಕರೆಕ್ಟ್ ಅಲ್ವಾ? ಹ್ಯಾಂಡ್ಸ್ ಆನ್ ಇರಲಿಕ್ಕಿಲ್ಲ. ಸೊ ಬಟ್ ಅದನ್ನು ಕೂಡ ನಾವು ಅಲ್ಲಿ ಹಾಕಿದರೆ ಸ್ವಲ್ಪ ಅಲ್ಲಿ ಎಫೆಕ್ಟ್ ಆಗ್ಬೋದು. ಸೊ ನಿಮಗೆ ಏನು ಎಕ್ಸ್ಪರ್ಟ್ ಇದೆ ಅದನ್ನು ಮಾತ್ರ ಹಾಕಿ. ಸೊ ವೆದರ್ ನಿಮಗೆ ಎಲ್ಲಿ ಕಾನ್ಫಿಡೆನ್ಸ್ ಉಂಟು, ವೆದರ್ ಯು ಕ್ಯಾನ್ ಡೂ ಇಟ್, ಸೊ ಅದನ್ನು ಮಾತ್ರ ಹಾಕಿ. ಸೊ ಆ ಥರ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ, ಆ ಥರ ಪೋರ್ಟ್ಫೋಲಿಯೋನು ನಿಮ್ಮದು ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ಹಾಕಿ, ಅಪ್ವರ್ಕ್ ಆಗಲಿ, ಫ್ರೀಲಾನ್ಸರ್ ಆಗಲಿ, ಇಲ್ಲ ಲಿಂಕ್ಡ್ಇನ್ನಲ್ಲಿ ಕನೆಕ್ಷನ್ ಬಿಲ್ಡ್ ಮಾಡಿ ಹಾಕಿ. ಸೊ ಹಾಗೆ ನೀವು ಫ್ರೀಲಾನ್ಸಿಂಗ್ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡ್ಬೋದು. ಸೊ ದಟ್ ಈಸ್ ಅ ಒನ್ ವೇ. ಮತ್ತು ಇನ್ನೊಂದು ವೇ
ನಾನು ಆಗಲೇ ಹೇಳಿದೆ ಅಲ್ವಾ, ಥ್ರೂ ಸ್ಟಾರ್ಟ್ಅಪ್ ಥ್ರೂ. ಸೊ ಅದು ಕೂಡ ಇನ್ನೊಂದು ಸ್ಟಿಲ್ ಈಗ ಕೂಡ ನಾವು ಅದು ಮಾಡ್ಬೋದು ಈಗ. ಹೌದು. ಸೊ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಡೆವಲಪರ್ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಸೊ ದೇ ವಿಲ್ ಟೆಲ್ ಓಕೆ ಅಂದರೆ ಗ್ರೂಪಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ ಕಮ್ಯುನಿಟಿಗೆ ಜಾಯ್ನ್ ಆದಮೇಲೆ ಅವರೇ ಹೇಳ್ತಾರೆ ಓಕೆ ಈ ಥರ ಪ್ರಾಜೆಕ್ಟ್ ಉಂಟು, ಎನಿವನ್ ವುಡ್ ಲೈಕ್ ಟು ಟೇಕ್ ಇಟ್. ಸೊ ಆವಾಗ ನಮಗೆ ಅಲ್ಲಿ ಕೂಡ ಪ್ರಾಜೆಕ್ಟ್ ಸಿಗ್ಬೋದು. ಸೊ ಒಂದು ಕಮ್ಯುನಿಟಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಾನು ಹೇಳಿದಾಗೆ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಚಾಲೆಂಜ್ ಉಂಟು ಆ್ಯಕ್ಚುಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ, ಬಿಕಾಸ್ ನೀವು ಪೋರ್ಟ್ಫೋಲಿಯೋ ಎಂದು ನ್ಯೂ ಯೂಸರ್ ಅಂತ ಅನ್ಕೊಳ್ಳಿ, ನ್ಯೂ ಯೂಸರ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದ ತಕ್ಷಣ ಅದು ಅಪ್ರೂವ್ ಆಗೋದಿಲ್ಲ. ಬಿಕಾಸ್ ಈಗ ಆಲ್ಮೋಸ್ಟ್ ಫುಲ್ ಆಗಿದ್ದಾರೆ ಫ್ರೀಲಾನ್ಸರ್ಸ್ ಎಲ್ಲ, ಈಗ ಟೋಪಲ್ ಆಗಲಿ ಅಪ್ವರ್ಕ್ ಆಗಲಿ, ಸೊ ಫುಲ್ ಆಗಿದ್ದಾರೆ. ಸೊ ಅಲ್ಲಿ ನೀವು ಯಾವ ಥರ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂದರೆ ಈಗ ಸೊ ಪ್ರಾಜೆಕ್ಟ್ಸ್ ಕೂಡ ಅಷ್ಟೇ ವೆಯ್ಟೇಜ್ ಇರಬೇಕು, ನಿಮ್ಮದು ಪೋರ್ಟ್ಫೋಲಿಯೋ ಕೂಡ ಅಷ್ಟು ಸ್ಕಿಲ್ ಸೆಟ್ ಅಷ್ಟು ಫೋಕಸ್ ಆಗಿರ್ಬೇಕು ಅಲ್ಲಿ. ಆ್ಯಂಡ್ ಈಗ 1 ವೀಕ್ ಆಯಿತು ಅಪ್ರೂವ್ ಆಗಲಿಲ್ಲ ನಿಮ್ಮದು ಅಕೌಂಟ್, ಬಿಕಾಸ್ ಅಕೌಂಟ್ ಕ್ರಿಯೇಷನ್ ಆದಮೇಲೆ ಅಪ್ರೂವ್ ಮಾಡಬೇಕು ಅವರು. ಸೊ ಈಗ ಅಪ್ರೂವ್ ಮಾಡೋದು ಕೆಲವು ಈಗ ನ್ಯೂಲಿ ಕೆಲವು ಫ್ರೀಲಾನ್ಸಿಂಗ್ ಸೈಟ್ಸ್ ಎಲ್ಲ ಬಂದಿದೆ, ಅವರೆಲ್ಲ ಅಪ್ರೂವೇ ಮಾಡೋದಿಲ್ಲ. ಸೊ ಅಲ್ಲಿ ಕೂಡ ಅಪ್ರೂವ್ ಆಗಲಿಲ್ಲ ಅಂತ ಹೇಳಿ ಹೋಪ್ಸ್ ಬಿಡಬೇಡಿ. ಯು ಶುಡ್ ಡೂ ದ ಫಾಲೋ ಅಪ್ಸ್. ಸೊ ಫಾಲೋ ಅಪ್ಸ್ ಮಾಡ್ಬೋದು, ಅಲ್ಲಿ ಅವ್ರು ಆಪ್ಷನ್ ಕೊಟ್ಟಿರ್ತಾರೆ ಓಕೆ ಈ ಥರ ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಆ ಸೈಟ್ಸ್ ಇದ್ದು ಹೀಗೆ ಕಾಂಟ್ಯಾಕ್ಟ್ ಸಪೋರ್ಟ್ ಟೀಮ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ, ವೈ ಮೈ ಪೋರ್ಟ್ಫೋಲಿಯೋ ಇಸ್ ನಾಟ್ ಅಪ್ರೂವ್ಡ್. ಸೊ ಅಲ್ಲಿ ಅವ್ರು ರೀಸನ್ಸ್ ಕೊಡ್ತಾರೆ, ಬಿಕಾಸ್ ಆಫ್ ದಿಸ್, ಬಿಕಾಸ್ ಆಫ್. ಸೊ ಅಲ್ಲಿ ಇಂಪ್ರೂವ್ ಮಾಡಿ. ಸೊ ಆ ಥರ ನೀವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಬೋದು ಈ ಥರ ಸೈಟ್ಸಲ್ಲಿ. ಸೊ ಹೀಗೆ ನೀವು ಆ್ಯಕ್ಚುಲಿ 2025 ನೀವು ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸನ್ನು. ಗ್ರೇಟ್. ಐ ಥಿಂಕ್ ChatGPT ಹೆಲ್ಪ್ಸ್ ಯು ಅ ಲಾಟ್ ಅಲ್ಲ. ಅಂದರೆ say for example ನೀವು ಈಗ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಅಂತಿದ್ರೆ the entire code will be in front of you if you give a proper prompt. but prompt ಹೇಗೆ ಕೊಡಬೇಕು ಅಂತ, getting projects is easy now, but how to make it customizable is the most important thing, right? So I think with the advent of ChatGPT and everything, I think guys it's absolutely easy to build this whatever you mentioned in terms of getting the portfolio ready. Okay, thank you so much Deekshith. I think it was wonderful talking to you. ನಿಮ್ಮ ಈ 7-8 years ಇದು wholesome journey ಅನ್ನು ಅವರು ಕಂಪ್ಲೀಟ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ, ವಿಚ್ ಈಸ್ ಐ ಥಿಂಕ್ ಅವರ ಬಿಸಿ ಶೆಡ್ಯೂಲ್ ಇಂದ he just made some time, came here. I was just so gracious of you that you agreed to come here and shared your valuable experience. So before we wrap, anything about micro degree you wanted to share with our audience? ಶೂರ್. ಆ್ಯಕ್ಚುಲಿ ಯಾರೆಲ್ಲ ಜಾವಾ ಸ್ಕ್ರಿಪ್ಟ್ ಕಲೀಲಿಕ್ಕೆ ರೆಡಿ ಇದ್ದೀರಾ, ಸೊ ಇವ್ರ ಹತ್ರ ಆಲ್ರೆಡಿ ಕೋರ್ಸ್ ರೆಡಿ ಇದೆ, ಲೈವ್ ಕೋರ್ಸ್ ಇದೆ, ರೆಕಾರ್ಡೆಡ್ ಕೋರ್ಸ್ ಇದೆ. ಸೊ ಯು ಕ್ಯಾನ್ ಆಫ್ಕೋರ್ಸ್ ಹೂ ಎವರ್ ವಾಂಟ್ಸ್ ಟು, ಅಂದರೆ ಯಾರಿಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಇದೆ, ಸೊ ಆಫ್ಕೋರ್ಸ್ ಇವರಿಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಅವ್ರದ್ದು ವೆಬ್ಸೈಟಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅಂದರೆ ಅವರು ತುಂಬ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ. ಸೊ ದಟ್ಸ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್, ಅಂದರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮನ್ನು ಇಲ್ಲಿ ಕರೆದು. Wishing him wonderful success in coming future, both professionally and very importantly personally also, and let's catch up. Thank you.